ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಬಂಧಸೇನ ಮತ್ತೆ ಮಿಲಿಂದ. ಮಿಲಿಂದ ಅಂದ್ರೆ ರಾಜ, ನಾಗಸೇನ ಅಂದ್ರೆ ಭಿಕ್ಕು. ಇವರಿಬ್ಬರ ನಡುವೆ ನಡೆಯುವ ಸಂವಾದವನ್ನ ನಾವು ನೋಡಿದ್ವಿ. ಅದರಲ್ಲಿ ದೇಹಾಭಿಮಾನ ಹೇಗಿರುತ್ತೆ, ಅದನ್ನ ನಾವು ಕಳಚ್ಕೋಬೇಕು, ಯಾಕೆ ಕಳಚ್ಕೋಬೇಕು ಎನ್ನೋ ವಿಷಯದಲ್ಲಿ ಮಿಲಿಂದ ಮತ್ತೆ ನಾಗಸೇನನ ನಡುವೆ ನಡೆಯುವಂತಹ ಒಂದು ಚರ್ಚೆಯನ್ನು ನಾವು ಗಮನಿಸಿದ್ವಿ. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಅದು ಹೋಗೋಕ್ಕೂ ಮುಂಚೆ ಆ, ಬಹಳ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಿರೋದ್ರಿಂದ ಹೊಸ ವೀಕ್ಷಕರಿಗೆ ಅಂತ ಪದೇ ಪದೇ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದು ಶೂನ್ಯ ಪೂರ್ಣ ಅಂತ ಕೃತಿ. ಇದನ್ನ ಆ, ಸೋಸಾನ ಅನ್ನೋ ವ್ಯಕ್ತಿ ಮ್, ಜ್ಞಾನೋದಯ ಗೀತೆಗಳು ಅಂತ 6ನೇ 7ನೇ ಶತಮಾನದ ಚೀನಿ ದಾರ್ಶನಿಕ ಸಿನ್ ಸಿನ್ ಮಿಂಗ್ ಅಂತ 33 35 ಮುಕ್ತಕಗಳಲ್ಲಿ ಜ್ಞಾನೋದಯ ಗೀತೆಗಳು ಅಂತ ರಚನೆ ಮಾಡ್ತಾನೆ. ಅದನ್ನ ಕನ್ನಡಕ್ಕೆ ಶೂನ್ಯ ಪೂರ್ಣ ಅಂತ ಅನುವಾದ ಮಾಡಿದ್ದೀನಿ. ಆಸಕ್ತರು ಇದನ್ನ ತಗೊಳ್ಬಹುದು. ಆ, ಮನುಷ್ಯ ಸರಿತಪ್ಪುಗಳ ಆಚೆ ಮತ್ತೆ ದೃಷ್ಟಿಕೋನಗಳ ಆಚೆ ವಾಸ್ತವವನ್ನ ಹೇಗಿದೆಯೋ ಹಾಗೆ ನೋಡುವಂತಹ ಗುಣಗಳನ್ನ ಬೆಳೆಸಿಕೊಳ್ಳುವುದರಲ್ಲಿ, ಸಾಕ್ಷಿಭೂತನಾಗಿ ನೋಡುವಂತಹ ಗುಣಗಳನ್ನ ಬೆಳೆಸಿಕೊಳ್ಳುವುದರಲ್ಲಿ ಆಗುವ ತೊಡಕುಗಳ ಬಗ್ಗೆನೂ ಮಾತಾಡ್ತಾ, ಆ ತೊಡಕುಗಳನ್ನ ಯಾವ ರೀತಿ ಮೀರಬೇಕು ಅನ್ನೋದನ್ನು ಕೂಡ ಸೋಸನ ನಮ್ಗೆ ಹೇಳ್ತಾ ಹೋಗ್ತಾನೆ. ಆ, ಒಂದು ಈ ರೀತಿ ಇದೆ: ನೀನು ನಿನ್ನ ನಿಜ ಸ್ವರೂಪಕ್ಕೆ ತೆರಳಿದಾಗ ಸ್ವಾಭಾವಿಕತೆ ಮತ್ತು ಆನಂದ ತೆರೆದುಕೊಳ್ಳುತ್ತದೆ. ಸೃಷ್ಟಿಯಲ್ಲಿ ಇರುವುದೆಲ್ಲವನ್ನೂ ಒಳಗೊಂಡಿರುವುದು ಇದೇ ಆಗಿದೆ. ತುಂಬಾ ಸರಳವಾಗಿ ಅದನ್ನ ಆ, ವಿಷಯವನ್ನು ತಿಳಿಸ್ತಾ ಹೋಗ್ತಾನೆ ಆ ಸೋಸನ. ಸತ್ಯವು ವಿಷಯ ಮಂಥನದ ಹಿಂದೆ ಅಡಗಿದೆ, ಹಾಗೂ ವಿಷಯ ನಿರಾಸಕ್ತಿಯಲ್ಲೂ ಅಡಗಿದೆ. ವಿಷಯಗಳು ನಾಮಗಳಿಂದ ಆಚೆ ಇದೆ ಎಂದು ಒಪ್ಪಿಕೊ, ಹಾಗೂ ಮೌನದಲ್ಲಿ ನೆಲೆ ಕಾಣು. ವಿಷಯಗಳನ್ನು ಹೆಸರಿಸುವುದು, ಪ್ರತ್ಯೇಕಿಸುವುದು ನಿನ್ನೊಳಗಿನ ಭಯದಿಂದ ಹುಟ್ಟಿದೆ. ನಿನ್ನೊಳಗಿನ ತಲ್ಲಣಗಳಿಂದ ಬೇರೆ ಆಗು, ಆಗ ನಿಜ ಇರುವಿಕೆಯನ್ನು ತಿಳಿಯುವೆ. ಹೀಗೆ ತುಂಬಾ ಕ್ಲಿಷ್ಟವಾದ ವಿಷಯಗಳನ್ನು ಸರಳ ರೀತಿಯಲ್ಲಿ ಸೋಸಾನ ಅದನ್ನ ಹೇಳ್ತಾನೆ. ಆದಷ್ಟು ಸರಳಗನ್ನಡದಲ್ಲಿ, ತಿಳಿಗನ್ನಡದಲ್ಲಿ, ಆ, ಕೆಲವೊಂದು ಕಡೆ ಅಲ್ಲಮನ ಪದಗಳನ್ನು ಬಳಸ್ತಾ, ಅದೇ ಧ್ಯಾನ ಸ್ಥಿತಿಯಲ್ಲಿ ಭಾಷಾ ಅನುವಾದ ಅಂತ ಹೇಳೋದಕ್ಕಿಂತ ಭಾವ ಅನುಭಾವ ಅನುಭಾವದ ಒಂದು ಅನುವಾದ ಅಂತ ಹೇಳೋದಕ್ಕಿಂತ ಅನುಭಾವವನ್ನೇ ಕನ್ನಡದಲ್ಲಿ ವ್ಯಕ್ತಪಡಿಸುವಂತಹ ಪ್ರಯತ್ನ ಅಂತ ಹೇಳ್ಬೋದು. ಶೂನ್ಯ ಪೂರ್ಣದ ಬಗ್ಗೆ ಹಲವಾರು ಕಡೆ ಆ, ಮಾತಾಡಿದ್ದೀವಿ. ಹಾಗಾಗಿ ಸೂಕ್ತ ಯಾರಿಗೆ ಆಸಕ್ತಿ ಇರುತ್ತೋ ಅವರು ಶೂನ್ಯ ಪೂರ್ಣವನ್ನ ಆ, ಖರೀದಿಸೋದಕ್ಕೆ ಸಂಪರ್ಕಿಸ್ಬೋದು. ಹಾಗೆ ಆ, ದರ್ಪಣ ಗೀತೆ ಅಂತ ಇದೊಂದು ಆ, ವಿಶ್ವರೂಪ ದರ್ಶನ ಏನಿದೆ, ಹ್ಮ್ ಭಗವದ್ಗೀತೆಯಲ್ಲಿ ಆ ವಿಶ್ವರೂಪ ದರ್ಶನ ಅಂದಾಗ ವಿಶ್ವ ಅಂದ್ರೆ ಅರ್ಥ ಏನು, ಭಗವಂತ ಆ, ಆ ರೂಪವನ್ನೇ ಯಾಕೆ ತೋರಿಸ್ಬೇಕಾಯ್ತು, ಮತ್ತೆ ಆ ಹಂತದಲ್ಲೇ ಯಾಕೆ ತೋರಿಸ್ಬೇಕಿತ್ತು ಕೃಷ್ಣ ಆ ವಿಶ್ವರೂಪ ದರ್ಶನವನ್ನ, ಇದರಿಂದ ನಾವು ಕಲಿಬೇಕಾದ್ದು ಏನು, ಭಗವಂತನನ್ನ ನಾವು ವಿಶ್ವರೂಪದಲ್ಲೇ ಎಲ್ಲ ಕಡೆಯೂ ಭಗವಂತನ ಕಾಣುವ ಬಗೆ ಹೇಗೆ, ಹೀಗೆ ಹಲವಾರು ವಿಷಯಗಳನ್ನ ಹ್ಮ್, ಇಡೀ ಗೀತೆಯ ಸಾರವನ್ನ ಒಂದು ಅಧ್ಯಾಯದಲ್ಲಿ ಎಲ್ಲವನ್ನೂ ಸಮೀಕರಿಸುವ ಪ್ರಯತ್ನ ಈ ದರ್ಪಣ ಗೀತೆ. ಆಸಕ್ತರು ಇದನ್ನು ಕೂಡ ಸಂಪರ್ಕಿಸಿ ಖರೀದಿಸಬಹುದು. ಈಗ ನಾವು ಮಿಲಿಂದ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಮಿಲಿಂದ ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ನಮಗೂ ಆ ಗುಣಗಳಿರ್ಬೇಕು ಅಂತ ಕಳೆದ ಸಂಚಿಕೆಯಲ್ಲಿ ಮಿಲಿಂದ ಪನ್ನದಲ್ಲಿ ಮಾತಾಡಿದ್ದಾಗಿದೆ. ಈಗ ಮಿಲಿಂದ ಕೇಳ್ತಾನೆ: ಭಂತೆ ನಾಗಸೇನ, ಈಗ ನಿಮ್ಮ ವಯಸ್ಸೆಷ್ಟು? ಮಹಾರಾಜ, ನನಗೀಗ 7 ವರ್ಷ. ಹಾಗಾದರೆ ಈ 7 ಎಂಬುದು ಏನು? ನೀವು 7 ಅಥವಾ 7 ಎಂಬುದು ಕೇವಲ ಗಣನೆಯೋ? ಹೀಗೆ 7 ವರ್ಷ ಅಂತ ಅಂದಾಗ ನಾಗಸೇನ ಮಿಲಿಂದ ಕೇಳ್ತಾನೆ: ಇದೇನು ನಿಮಗೆ 7 ವಯಸ್ಸಾಗಿದ್ಯಾ, ಅಥವಾ ಇದು ಏನಾದ್ರು ರೂಪಕವಾಗಿದ್ಯಾ, ಯಾವ ಅರ್ಥದಲ್ಲಿ ಅಂತ ಮಿಲಿಂದ ಆ ಮಾತಿನ ಒಳಾರ್ಥವನ್ನ ಕೇಳ್ತಾನೆ. ಆಗ ನಾಗಸೇನ ಗಮನಿಸ್ತಾನೆ, ಮಹಾರಾಜನ ನೆರಳು ಭೂಮಿ ಮೇಲೆ, ನೆಲದ ಮೇಲೆ ಬಿದ್ದಿರುತ್ತೆ. ಅದನ್ನ ಗಮನಿಸಿ ಅದನ್ನೇ ಉದಾಹರಣೆಯಾಗಿ ಇಟ್ಕೊಂಡು ತನ್ನ ಮಾತಿನ ಅರ್ಥವನ್ನ ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಮುಂದೆ ಈ ರೀತಿ ಸಂವಾದ ಮುಂದುವರಿಯುತ್ತೆ: ಮಹಾರಾಜ, ನಿಮ್ಮ ಛಾಯೆಯು ಭೂಮಿಯ ಮೇಲೆ ಬೀಳುತ್ತಿದೆ ಮತ್ತು ಅದು ನೀರಿನ ಪಾತ್ರೆಯಲ್ಲೂ ಪ್ರತಿಫಲಿಸುತ್ತಿದೆ. ಹಾಗಾದರೆ ನೀವು ರಾಜರೇ ಅಥವಾ ನೆರಳು ರಾಜರೇ? ಭಂತೆ, ನಾನು ರಾಜ, ನನ್ನ ನೆರಳಲ್ಲ. ನಾನು ಇರುವುದರಿಂದ ಈ ಛಾಯೆಯು ಇದೆಯಷ್ಟೇ. ಮಹಾರಾಜ, ಇದೇ ರೀತಿ ವರ್ಷಗಳ ಸಂಖ್ಯೆ ಏಳೇ ಹೊರತು ನಾನು ಏಳಲ್ಲ. ಆದರೆ
ನನ್ನ ಕಾರಣದಿಂದಾಗಿ ಏಳೆಂಬ ಗಣನೆ ಉಂಟಾಗಿದೆ. ನಾಗಸೇನ: ಆಶ್ಚರ್ಯ, ಅದ್ಭುತ. ತಾವು ಈ ಜಟಿಲ ಪ್ರಶ್ನೆಯನ್ನು ಸುಲಭವಾಗಿ ಪರಿಹರಿಸಿದಿರಿ. ಇಲ್ಲಿ ಒಂದು ನಾವು ಸಂವಾದದಲ್ಲಿ ಗಮನಿಸಬೇಕಾದ್ದು ಇವರಿಬ್ಬರ ನಡುವೆ ನಡೆಯುತ್ತಿರುವ ವಾದ ಏನಿದೆ, ಇದು ವಿಷಯ ಮಂಥನವಾಗಿದೆ. ನನಗೆ ಗೊತ್ತು ಅನ್ನೋ ಅಹಂಕಾರ ಇಬ್ಬರೂ ಬಿಟ್ಟು ಚರ್ಚೆ ನಡೀತಾ ಇದೆ. ಅಲ್ಲಿ ಮಿಲಿಂದ ನಾಗಸೇನನ್ನು ಪರೀಕ್ಷೆ ಮಾಡ್ತಾ ಇಲ್ಲ. ಮಿಲಿಂದ ಪ್ರಶ್ನೆ ಮಾಡಿದ ತಕ್ಷಣ ನಾಗಸೇನ ನಿನಗೇನು ಗೊತ್ತಿಲ್ವೇನಯ್ಯ ಅಂತ ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಕ್ ಹೋಗ್ತಿಲ್ಲ. ಇಲ್ಲಿ ಸರಳ ಉದಾಹರಣೆಗಳಿಂದ ಇಬ್ಬರು ವಿಷಯ ಮಂಥನದ ಕಡೆಗೆ ಹೋಗ್ತಾ ಸತ್ಯದ ಕಡೆಗೆ ಅವರ ಗಮನ ಇದೆ. ವಾದ ಇರೋದು ಸತ್ಯವನ್ನು ತಿಳಿಲಿಕ್ಕೆ ಹೊರತು ನನಗ್ ಚೆನ್ನಾಗ್ ಗೊತ್ತು, ನಿನಗ್ ಚೆನ್ನಾಗ್ ಗೊತ್ತಿಲ್ಲ, ನಾನು ಪಂಡಿತ ಅಂತ ಪಾಂಡಿತ್ಯ ದರ್ಶನಕ್ಕಾಗಿ ಅಲ್ಲ, ಪ್ರದರ್ಶನಕ್ಕಾಗಿ ಅಲ್ಲ. ಇದು ಸತ್ಯವನ್ನ ಅನ್ವೇಷಿಸುವ ಬಗೆ. ಈ ಮಿಲಿಂದ ಮತ್ತು ನಾಗಸೇನನ ನಡುವೆ ಇರುವ ಸಂವಾದದಲ್ಲಿ ಹಲವು ಈ ರೀತಿಯ ಗುಣಗಳನ್ನು ನಾವು ಗಮನಿಸಬಹುದು. ಮತ್ತು ಯಾವಾಗ ಆತ ಸರಳವಾದ ಉತ್ತರವನ್ನೇ ಉದಾಹರಣೆ ಕೊಟ್ಟು ಉತ್ತರವನ್ನು ನೀಡ್ತಾನೆ, ಆಗ ಮಿಲಿಂದ ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಿದ್ದಾನೆ. ಅದ್ಭುತ, ಎಂತ ಸರಳವಾದ ಉದಾಹರಣೆ ಕೊಟ್ಟು ಅರ್ಥೈಸಿದ್ರಲ್ಲ ಅಂತ ಆತ ಮೆಚ್ತಾ ಇದ್ದಾನೆ. ಇಲ್ಲೋ ಸೋಲಿಸ್ಬಿಟ್ಟೆ ಅಂತನೋ ಮತ್ತೊಂದೋ ಅದಲ್ಲ. ಇಲ್ಲಿ ಅವರಿಬ್ಬರೂ ಕೊನೆಗೆ ಒಂದು ನೆಪ ಮಾತ್ರವಾಗ್ಬಿಡುತ್ತೆ. ಮಿಲಿಂದ ಮತ್ತೆ ನಾಗಸೇನನ ನಡುವಿನ ಸಂವಾದ ನೆಪವಾಗತ್ತೆ. ಅವರಿಬ್ಬರ ಪ್ರಶ್ನೋತ್ತರಗಳಿಂದ ಸಭಿಕರಿಗೆ ಹಲವಾರು ವಿಷಯಗಳು ಗೊತ್ತಾಗತ್ತೆ. ಅದನ್ನ ಡಾಕ್ಯುಮೆಂಟ್ ಮಾಡಿದ್ರಿಂದ ಇವತ್ತಿಗೂ ಕೂಡ ಅದು ನಡೆದಿದ್ದು ಇವತ್ತಿನ ಇಂಡೋ ಗ್ರೀಕ್ ಸೈಡ್ ಕಲ್ಚರ್ ಏನಿದೆ ಆ ಕಡೆ ಒಂದು ಸ್ಥಳದಲ್ಲಿ ನಡೆದಂತಹ ಒಂದು ಸಂವಾದ ಆ ರಾಜನಲ್ಲಿ. ಮತ್ತೆ ನೂರಾರು ವರ್ಷಗಳು ಕಳೆದೋಗ್ಬಿಟ್ಟಿದೆ. ಆದ್ರೂ ಇವತ್ತು ನಮಗೆ ಅವರಿಬ್ಬರ ಸರಳ ಉದಾಹರಣೆಗಳ ಒಂದು ಸತ್ಯಾನ್ವೇಷಣೆ ಏನಿದೆ, ಇವತ್ತು ನಮಗದು ಅನ್ವಯಿಸ್ತಾ ಇದೆ. ಇವತ್ತು ನಮಗೆ ದಾರಿದೀಪವಾಗಿದೆ. ಹಾಗಾಗಿ ಅಲ್ಲಿ ಮಿಲಿಂದ ದಡ್ಡ ಅಂತನೂ ಅಲ್ಲ, ನಾಗಸೇನ ಬುದ್ಧಿವಂತ ಅಂತನೂ ಅಲ್ಲ. ಅವರಿಬ್ಬರ ವಿಷಯ ಮಂಥನ, ಮುಕ್ತವಾದ ವಿಷಯ ಮಂಥನದಿಂದಾಗಿ ಇವತ್ತು ನಮಗೆ ಎಷ್ಟು ಸರಳವಾದ ಉದಾಹರಣೆಗಳಿಂದ ಸತ್ಯ ತಿಳಿತಿದೆ ನೋಡಿ. ಹಾಗಾಗಿ ಇಂತಹ ಸಂವಾದಗಳು ನಮ್ಮಲ್ಲಿ ಆಗಾಗ ನಡೀತಾನೆ ಇರಬೇಕು. ಅದು ನಮ್ಮಲ್ಲೇ ಮಿಲಿಂದ ಇದ್ದಾನೆ, ನಮ್ಮಲ್ಲೇ ನಾಗಸೇನ ಇದ್ದಾನೆ. ನಮ್ಮ ಜೀವನವೂ ಕೂಡ ಅದು ನಾಗಸೇನನಾಗೆ ನಮಗೆ ಪಾಠವನ್ನು ಕಲಿಸ್ತಿರುತ್ತೆ. ಗೆಳೆಯರ ಒಡನಾಟ, ಕೆಲಸದಲ್ಲಿ ಆಗುವಂತಹ ದಿನನಿತ್ಯದ ಅನುಭವಗಳು, ಹೀಗೆ ಹಲವಾರು ನಮ್ಮ ಜೀವನದಲ್ಲಿ ನಾಗಸೇನನಾಗಿ ನಮಗೆ ಪಾಠ ಕಲಿಸಕ್ ಬರ್ತಾನೆ ಇರುತ್ತೆ. ನಾವು ಆ ಜೀವನದ ಸರಳ ಉದಾಹರಣೆಗಳಿಂದ ನಾವು ಸತ್ಯವನ್ನ ಹೆಕ್ಕಿ ಹೆಕ್ಕಿ ತಗೋಬೇಕೆ ಹೊರತು ಆ, ಬರೀ ಪುಸ್ತಕದ ಓದಿಂದ ಅದು ಸಾಧ್ಯವಾಗಲ್ಲ. ನಾವೇನೇ ಹ್ಮ್, ಪುಸ್ತಕದಿಂದ, ಗುರುವಾಣಿಯಿಂದ, ಮತ್ತೊಂದಿಂದ ನಾವು ಕೇಳ್ಕೊಂಡ್ರು ಕೊನೆಗೆ ನಮ್ಮ ಜೀವನದಲ್ಲದನ್ನ ಚಿಂತನ ಮಂಥನ ನಡೆಸಲೇಬೇಕು. ಆಗ ನಮಗೆ ನನ್ನ ಪಾಲಿನ ಸತ್ಯ ನನಗೆ ದಕ್ಕತ್ತೆ. ಇಲ್ಲ ಅಂತಂದ್ರೆ ಇನ್ನೊಬ್ಬನ ಸತ್ಯವನ್ನು ನಾವು ಗಿಣಿಪಾಠ ಮಾಡಿದ ಹಾಗಾಗತ್ತೆ. ಅದು ನಮಗೆ ಎರವಲು ಪಡೆದ ಜ್ಞಾನವಾಗತ್ತೆ ಹೊರತು ನಾನೇ ದಕ್ಕಿಸಿಕೊಂಡ ಜ್ಞಾನವಾಗಲ್ಲ. ಹಿಮಾಲಯಕ್ಕೆ ಹೋಗಿ ಬಂದಿದ್ದ ಅನುಭವನ ನಿಮಗೆ ಹೇಳಿದಾಗ ನೀವೇ ಹಿಮಾಲಯಕ್ಕೆ ಹೋದ ಅನುಭವ ಆಗೋದಿಲ್ಲ. ನೀವಾಗೆ ಹಿಮಾಲಯಕ್ಕೆ ಹೋದಾಗ ನಿಮಗದು ಅನುಭವ ಆಗತ್ತೆ. ನನ್ನ ಅನುಭವ ಸತ್ಯವೇ ಇರಬಹುದು. ಅದು ನಿಮ್ಮ ಪಾಲಿನ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಪಾಲಿನ ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೊಂದು ಮಾಹಿತಿ ಬೇಕಲ್ಲ, ಒಂದು ಕುರುಹು ಬೇಕಲ್ಲ, ನಾನು ಎಲ್ಲಿಗೆ ಹೋಗಬೇಕು ಅನ್ನೋದು. ಹೋಗಿ ಬಂದವರ ಬಾಯಿಂದ ಕೇಳಿರ್ತೀವಿ. ಅದನ್ನ ಕೇಳಿ ನಮಗೆ ಹಿಮಾಲಯದ್ದೇ ಆ, ಮೋಹ ಮೂಡಬೇಕು. ಅದಕ್ಕೆ ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆ ಮೂಡಬೇಕು, ವಾಂಛೆ ಬರಬೇಕು. ಅಲ್ಲಿಗೆ ಹೋಗುವ ಪ್ರಯತ್ನವನ್ನ ಪಟ್ಟು ನಾವೇ ಹಿಮಾಲಯವನ್ನ ಕಾಣಬೇಕು. ಅವನು ಹಿಮಾಲಯಕ್ಕೆ ಹೋಗಿದ್ದು ಸರಿಯಾದ ಅನುಭವನ, ಇವನು ಹೋಗಿದ್ದು ಸರಿನಾ? ಅವನು ಅಷ್ಟೆತ್ರಕ್ಕೆ ಹೋದ, ಇವನು ಇಷ್ಟೆತ್ರಕ್ಕೆ ಹೋದ, ಅವನು ಅಲ್ಲಿಗೆ ಹೋಗಿ ಬಂದ, ಅವನು ಅಷ್ಟು ದಿನ ಇದ್ದ. ಈ ರೀತಿ ಯಾರು ಹೋಗಿ ಬಂದು ಅಂತ ಕಿತ್ತಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಅಲ್ಲಿಗೆ ಹೋಗೋದಕ್ಕಾಯ್ತು ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಆವಾಗ ಈ ಗುರುವಾಣಿ ಏನಿದೆ, ಆ ಗುರುವಾಣಿ ಸರಿನಾ, ಈ ಗುರುವಾಣಿ ಸರಿನಾ, ನಮ್ಮ ಗುರುನೇ ಶ್ರೇಷ್ಠ, ನಮ್ಮ ನಾವು ಹೇಳಿದ ಸಿದ್ಧಾಂತವೇ ಸರಿ ಅಂತ ಕಿತ್ತಾಟ ಇರಲ್ಲ. ಆ ಸಿದ್ಧಾಂತವನ್ನ ಮ್ಯಾಪ್ ಆಗಿ ಬಳಸ್ಕೊಂಡು ಆ ಸತ್ಯವನ್ನ ಆ ಗುರು ಕಂಡಿದನಲ್ಲ, ಅಲ್ಲಿಗೆ ನಡೆದುಕೊಂಡು ಹೋಗುವುದೇ ನಮ್ಮ ಕೆಲಸವೇ ಹೊರತು ಆ, ಇಲ್ಲಿ ಯಾರು ಶ್ರೇಷ್ಠ, ಯಾವ ಗ್ರಂಥ, ಯಾವ ಧರ್ಮದಲ್ಲಿ ಶ್ರೇಷ್ಠತೆ ಅನ್ನೋದಕ್ಕಿಂತ ನನಗೆ ಯಾವುದನ್ನ ಅಳವಡಿಸ್ಕೊಳ್ಳಕ್ಕಾಯ್ತು, ಆ ದಾರಿಯಲ್ಲಿ ನಡೆದು ನಾನು ಸತ್ಯ ಕಂಡುಕೊಂಡ ಅನ್ನೋದಷ್ಟೇ ಮುಖ್ಯವಾಗುತ್ತೆ ಹೊರತು ಇಲ್ಲಿ ಶ್ರೇಷ್ಠತೆ ಕಳಪೆ ಬರೋದಿಲ್ಲ. ಯಾಕೆ ಹೇಳಿದ್ರೆ ಈ ಗುಣ ಮಿಲಿಂದ ಮತ್ತು ನಾಗಸೇನನ ಇಬ್ಬರಲ್ಲೂ ಇದ್ದಿದ್ರಿಂದ ಇಂಥ ಒಂದು ಅದ್ಭುತವಾದ ಕೃತಿ ನಮಗೆ ದೊರಕೋದಕ್ಕೆ ಸಾಧ್ಯ ಆಯ್ತು. ಅಂತಹ ಅದ್ಭುತವಾದ ಸಂವಾದ ನಡೆಯೋದಕ್ಕೆ ಸಾಧ್ಯ ಆಯ್ತು. ಮುಂದೆ ನಾವಿಲ್ಲಿ ಗಮನಿಸಬೇಕಾದ್ದು
7 ವರ್ಷ ಅಂತ ನಾಗಸೇನ ಹೇಳ್ತಾನೆ. ಯಾಕೆ 7 ವರ್ಷ ಅಂತ ಹೇಳ್ಬೇಕಿತ್ತು? 8, 10 ಮತ್ತೊಂದೋ ಅಥವಾ ತನಗೇನು ವಯಸ್ಸಿದೆಯೋ ಬಹುಶಃ 25, 26 ವರ್ಷ ಇರ್ಬೋದು ನಾಗಸೇನನ್ಗೆ. ಅದನ್ನೇ ಹೇಳ್ಕೋಬೋದಿತ್ತಲ್ಲ. 7 ಅಂತ ಯಾಕೆ ಹೇಳ್ಬೇಕಿತ್ತು ನಾಗಸೇನ? ಇದು ತುಂಬಾ ಕುತೂಹಲಕಾರಿ ವಿಷಯ. ಯಾವಾಗ ಗುರುವಿನಲ್ಲಿ ದೀಕ್ಷೆ ಪಡಿತೀವಿ, ಅಲ್ಲಿಂದ ಅವ್ರು ಹೊಸ ಜನ್ಮ ಅಂತ. ಈಗ ಅರ್ಜುನನ ಪ್ರಶ್ನೆ ಸ ಒಂದು ಸಂಚಿಕೆಯಲ್ಲಿ ಅದನ್ನೇ ಮಾತಾಡಿದ್ದಾಗಿದೆ. ಯಾವಾಗ ಗುರುವಿನಲ್ಲಿ ದೀಕ್ಷೆ ಪಡಿತೀವಿ, ನಾವು ಹೊಸ ಜನ್ಮವನ್ನ ಪಡಿತೀವಿ. ಹಾಗಾಗಿ ಅವನ ದ್ವಿಜ ಅಂತ ಕರೀತಾರೆ. ಇನ್ನು ಮತ್ತೊಮ್ಮೆ ಹುಟ್ಟಿದವನು. ಅದಕ್ಕೆ ಎಷ್ಟೋ ಅ, ಒಂದು ಗುರುಮಾರ್ಗಗಳಲ್ಲಿ ಆತನಿಗೆ ದೀಕ್ಷೆ ಆದಾಗ ಅವನಿಗೆ ಹೊಸ ಹೆಸರನ್ನ ಇಡಲಾಗುತ್ತೆ. ಯಾರ್ಯಾರು ಗುರು ಮಾರ್ಗದಲ್ಲಿ ದೀಕ್ಷೆನ ಪಡಿತಾರೋ ಅವರೆಲ್ಲರೂ ದ್ವಿಜರೇ. ಯಾಕೆಂದ್ರೆ ಅವನು ಹಳೆದನ್ನೆಲ್ಲ ಕಳಚಿಕೊಂಡಿದ್ದಾನೆ. ಅದಕ್ಕೆ ದೀಕ್ಷೆ ಅನ್ನೋ ಪದದ ಅರ್ಥ ಕೂಡ ತುಂಬಾ ಚೆನ್ನಾಗಿದೆ. ದೀಯತೆ ಕ್ಷೀಯತೆ ಇತಿ ದೀಕ್ಷಾ. ಕರ್ಮವನ್ನು ಸುಡುತ್ತಾ ಮೋಕ್ಷವನ್ನು ನೀಡುವುದು ದೀಕ್ಷೆ. ಎಷ್ಟು ಸೊಗಸಾಗಿದೆ ನೋಡಿ ಅರ್ಥ. ಬರೀ ನಾವು ದೀಕ್ಷೆ, ದೀಕ್ಷೆ, ದೀಕ್ಷೆ ಅಂದ್ರೆ ಏನು? ಅದ ಅರ್ಥವನ್ನು ತಿಳಿದಾಗ ಅದು ಬರೀ ಪ್ರೊಸೀಜರ್ ಅಲ್ಲ, ಅದೊಂದು ಫಿನಾಮಿನನ್ ಅಂತ ಅರ್ಥ ಆಗುತ್ತೆ. ಅದೊಂದು ಬರೀ ಆಚರಣೆಯಲ್ಲ. ದೀಕ್ಷೆ ಎನ್ನುವುದು ಒಂದು ದಿನ ಬನ್ನಿ ಇವತ್ತು ನಾನು ದೀಕ್ಷೆ ಕೊಡ್ತೀನಿ, ಆನ್‌ಲೈನ್ ದೀಕ್ಷೆ ಕೊಡ್ತೀನಿ, ಇಂಥ ಒಳ್ಳೆ ದಿನ ಇವತ್ತು ನಿಮ್ಗೆ ದೀಕ್ಷೆ ಕೊಡ್ತೀನಿ, ಇಷ್ಟು ಸಾವಿರ ರೂಪಾಯಿಗೆ ದೀಕ್ಷೆ ಕೊಡ್ತೀನಿ. ಇದು ದೀಕ್ಷೆ ಮಾರಾಟಕ್ಕಿಡುವಂತಹ ವಸ್ತು ಅಲ್ಲ. ಅವನಲ್ಲಿ ಹೇಗೆ ಕಳೆದ ಸಂಚಿಕೆಯಲ್ಲಿ ಅರ್ಜುನನ ಸಂವಾದ ಅಂತ ಬಂದಾಗ ಅಲ್ಲಿ ಕಾರ್ಪಣ್ಯನ ಪದ ಬಂತು, ಶರಣಾಗತಿ 6 ಗುಣಗಳು ಅಂತಿತ್ತು. ಅಂತಹ 6 ಗುಣಗಳು ಯಾವಾಗ ಶಿಷ್ಯನಲ್ಲಿ ಮೂಡುತ್ತೋ ಅಥವಾ ಮೂಡಿಸಿಕೊಳ್ಳುವ ಆಸೆ ಇದೆಯೋ ಅಂತಹ ಶಿಷ್ಯನಿಗೆ ಅಷ್ಟೂ ಗುಣಗಳನ್ನ ಗುರು ದಯಪಾಲಿಸಿ ತದನಂತರ ಸೂಕ್ತವಾದ ಸಮಯದಲ್ಲಿ ಅವನಿಗೆ ದೀಕ್ಷೆಯನ್ನು ನೀಡಲಾಗುತ್ತೆ. ಆಗ ಅದು ದೀಕ್ಷೆ ಅಂದ ತಕ್ಷಣ ಅಲ್ಲಿ ಹ್ಮ್, ಅವನನ್ನ ಯೋಗ ರೀತಿಯಲ್ಲಿ ಒಂದಷ್ಟು ಎಲಿವೇಟ್ ಮಾಡೋದು ಇರುತ್ತೆ. ಒಂದು ಹಂತಕ್ಕೆ ಮೇಲೆ ಏರಿಸುವಂತಹ ಕೆಲಸವೂ ನಡೆಯುತ್ತೆ. ಅದಕ್ಕೆ ಶಕ್ತಿಪಾತವನ್ನು, ಹಸ್ತಮಸ್ತಕವನ್ನು, ದೃಷ್ಟಿಯಿಂದ ದೀಕ್ಷೆ ಕೊಡೋದು ಹೀಗೆ ಹಲವಾರು ಪ್ರಕ್ರಿಯೆ ಇದೆ. ಆ ರೀತಿಯಲ್ಲಿ ಆತನಿಗೆ ಯೋಗ ಮಾರ್ಗದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಳಗಿಂದನೇ ದೀಕ್ಷಾ ವಿಧಾನದಲ್ಲೇ ಸ್ವಲ್ಪ ಮೇಲೆತ್ತಿ ತದನಂತರ ಅವನಿಗೆ ಗುರು ಉಪದೇಶವನ್ನ ಮಾಡ್ತಾನೆ. ಅಂದ್ರೆ ದೀಕ್ಷೆಯಲ್ಲಿ ಒಂದು ಬೀಜ ಮಂತ್ರ ಅಂತ ಇರುತ್ತೆ ಉದಾಹರಣೆ. ಆ ಬೀಜ ಮಂತ್ರದ ಅರ್ಥ ಏನು? ಅದನ್ನು ಹೇಗೆ ಹೇಳ್ಕೋಬೇಕು? ಮುಂದೆ ಆತ ಯೋಗ ಮಾರ್ಗದಲ್ಲಿ ಹೇಗೆ ನಡಿಬೇಕು? ಹೀಗೆ ಹಲವಾರು ವಿಷಯಗಳನ್ನ ಆತ ಗುರು ಉಪದೇಶ ಮಾಡ್ತಾನೆ. ಹಾಗಾಗಿ ದೀಕ್ಷೆ ಅನ್ನೋದು ಯಾವುದೋ ಒಂದು ಕಮಾಡಿಟಿ ಅಲ್ಲ. ವೇರ್ ಯು ಕ್ಯಾನ್ ಜಸ್ಟ್ ಪೇ ದ ಮನಿ ಅಂಡ್ ಬೈ ಇಟ್ ಅನ್ನೋ ಹಾಗೆ ಅದೊಂದು ಕಮಾಡಿಟಿ ಅಲ್ಲ. ಅದು ಬರೀ ಒಂದು ವಿಧಾನ ಅಷ್ಟೇ ಅಲ್ಲ. ಅದು ಗುರು ಶಿಷ್ಯರ ನಡುವೆ ಉಂಟಾಗುವಂತಹ ಹೊಸ ಒಂದು ದಿವ್ಯಾನುಭವದ ಒಂದು ಸಂಬಂಧ. ಮತ್ತೆ ನಾವು ಕೂಡ ನಮ್ಮ ಹಳೆಯದೆಲ್ಲವನ್ನೂ ಕಳಚಿಕೊಂಡು ಹೊಸದಾಗಿ ಮೂಡುವಂತಹ ಒಂದು ಹೊಸ ಒಂದು ಅದ್ಭುತವಾದ ದೈವಿಕ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ದೀಕ್ಷಾ ವಿಧಾನದಲ್ಲಿ 3 ರೀತಿ ಇದೆ. ಶಕ್ತಿ ದೀಕ್ಷೆ, ಮಂತ್ರ ದೀಕ್ಷೆ, ಸಿದ್ಧಾಂತ ದೀಕ್ಷೆ. ಇದು ಶಕ್ತಿ ದೀಕ್ಷೆ ಅಂತ ಬಂದಾಗ ಇದರಲ್ಲಿ ಆ ದೃಷ್ಟಿ ದೀಕ್ಷೆನೂ ಶಕ್ತಿ ದೀಕ್ಷೆ ಒಳಗೆ ಸೇರುತ್ತೆ. ಅಂದ್ರೆ ಗುರು ಯೋಗ ಮಾರ್ಗದಲ್ಲಿ ಏನು ಸಾಧನೆಯನ್ನ ಪಡೆದಿದ್ದಾನೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಶಿಷ್ಯನಿಗೆ. ಟ್ರಾನ್ಸ್ಫರ್ ಮಾಡೋದನ್ನ ಅವನು ಹಸ್ತಮಸ್ತಕವನ್ನೂ ಮಾಡ್ಬೋದು. ಹೆಬ್ಬೆಟ್ಟನ್ನ ಹಣೆ ಮೇಲಿಟ್ಟು ಮಾಡ್ಬೋದು. ಕಾನ್‌ಪಾಟ್ ಅಂತ ನಾಥಪಂಥದಲ್ಲಿ ಕಿವಿಗೆ ಓಲೆ ಹಾಕುವಂತಹ ಪದ್ಧತಿ ಇದೆ. ಕಾನ್‌ಪಾಟ್ ಮಾಡ್ಬೋದು. ಇದೆಲ್ಲವೂ ಕೊನೆಗೆ ಅವನನಿಗೆ ಗುರು ತನ್ನ ಸಿದ್ಧಿಯಲ್ಲಿ ಒಂದು ಅಂಶವನ್ನ ಶಿಷ್ಯನಿಗೆ ಯಾವ ಹಂತದವರೆಗೂ ಸ್ವೀಕರಿಸಕ್ಕಾಗತ್ತೆ ಅದರ ಆಧಾರದ ಮೇಲೆ ಗುರು ತನ್ನ ಯೋಗ ಸಿದ್ಧಿಯನ್ನ, ಯೋಗ ಶಕ್ತಿಯನ್ನ ಶಿಷ್ಯನಿಗೆ ರವಾನೆ ಮಾಡ್ತಾನೆ. ಅದು ಶಕ್ತಿ ದೀಕ್ಷೆ ಆಗಿರ್ಬೋದು ಮತ್ತೊಂದೆಲ್ಲದು ಬರುತ್ತೆ. ಇನ್ನು ಮಂತ್ರ ದೀಕ್ಷೆ ಅಂದಾಗ ನಾ ಆಗ್ಲೇ ಹೇಳ್ದಾಗೆ ಬೀಜ ಮಂತ್ರವನ್ನ ನೀಡ್ತಾನೆ. ತದನಂತರ ಸಿದ್ಧಾಂತ ದೀಕ್ಷೆ ಅಂದಾಗ ಆ ಬೀಜ ಮಂತ್ರದ ಅರ್ಥ ಏನು? ಅದು ಹೇಗೆ ಹೇಳ್ಕೋಬೇಕು? ನಾನು ಯೋಗ ಮಾರ್ಗದಲ್ಲಿ ನಡೆಯುವ ರೀತಿ ಏನು? ಇದು ಕೆಲವೊಂದ್ರಲ್ಲಿ ಇದು ಸಿದ್ಧಾಂತ ದೀಕ್ಷೆ ಆಯ್ತು. ಕೆಲವೊಂದ್ರಲ್ಲಿ ಯಾವ್ದೋ ಒಂದು ಮಿಸ್ ಇರುತ್ತೆ. ಅಂದ್ರೆ 3ನು ಎಲ್ಲಾ ಗುರು ಶಿಷ್ಯ ಪರಂಪರೆಯಲ್ಲಿ ಇರಬೇಕು ಅಂತಿಲ್ಲ. ಕೆಲವೊಂದ್ರಲ್ಲಿ ಶಕ್ತಿ ದೀಕ್ಷೆ ಇರೋದೇ ಇಲ್ಲ. ಡೈರೆಕ್ಟ್ ಮಂತ್ರ ದೀಕ್ಷೆ ಇರುತ್ತೆ, ಮತ್ತೆ ಉಪದೇಶ ದೀಕ್ಷೆ ಇರುತ್ತೆ. ಕೆಲವೊಂದ್ರಲ್ಲಿ ಉಪದೇಶ ದೀಕ್ಷೆ ಕೂಡ ಇರೋದಿಲ್ಲ. ಅಂದ್ರೆ ಆತನೇ ಕಂಡ್ಕೊಳ್ಬೇಕು. ನಾನು ದೀಕ್ಷೆ ಕೊಡ್ತೀನಿ, ಉಪದೇಶ ನಾನು ಮಾಡಲ್ಲಪ್ಪ. ನೀನೇ ಯೋಗ ಮಾರ್ಗದಲ್ಲಿ ನಡೆದು ಅದನ್ನ ತಿಳ್ಕೋಬೇಕು ಅಂತ ಉಪದೇಶ ದೀಕ್ಷೆ ಕೆಲವರು ಬಿಡ್ತಾರೆ. ಸಾಮಾನ್ಯವಾಗಿ 3 ಅದರಲ್ಲಿ ಶಕ್ತಿ ದೀಕ್ಷೆ, ಮಂತ್ರ ದೀಕ್ಷೆ ಮತ್ತೆ ಉಪದೇಶ ದೀಕ್ಷೆ. ಇವು 3 ಕೂಡ ಒಂದೇ ಸಲಿಗೂ ಆಗಬಹುದು, ಹಂತ ಹಂತವಾಗೂ ಆಗಬಹುದು. ಅದು ಹಲವಾರು ಮಾರ್ಗಗಳಲ್ಲಿ ಅದು ವ್ಯತ್ಯಾಸ ಇದೆ. ಆದ್ರೆ ಕ್ಯಾಟಗರಿ ಮಾಡುತ್ತೀವಿ ಅಂತಂದ್ರೆ ಅದನ್ನ ಈ 3 ಈ ವಿಧಾನವಾಗಿ ನಾವು ಅದನ್ನ ವಿಂಗಡಿಸಬಹುದು. ಉದಾಹರಣೆಗೆ ನಾನು ಯಾವಾಗ್ಲೂ ಹೇಳ್ತಿದ್ದೆ. ನಾನು ನನ್ನ ಗುರುಗಳನ್ನ ಭೇಟಿಯಾಗಿದ್ದ ಆ ಕಥೆನ ಹಲವು ಸಾರಿ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಆ, ಹೋಗಿ ಶರಣಾದೆ ನಾಗರಾಜಪ್ಪ ಅವ್ರ ಹತ್ರ. ನನ್ಗಲ್ಲಿ ಇನ್ನೇನು ಕೇಳ್ಕೊಳ್ಳೋದು ಉಳಿದಿರ್ಲಿಲ್ಲ. ನನಗೆ ಗುರು ಬೇಕಿತ್ತು ಅಷ್ಟೇ. ತದನಂತರದ ಮುಂದಿನ ಕಥೆ ಏನು ಅನ್ನೋದ್ರ ಬಗ್ಗೆ ನಂಗೆ ಗೊಡವೆಗೆ ಹೋದನಲ್ಲ, ಅದ್ರ ಬಗ್ಗೆ ನಂಗೆ ಯಾವುದೇ ರೀತಿಯ ಅಪೇಕ್ಷೆ ನನಗಿರ್ಲಿಲ್ಲ. ಮತ್ತೆ ನಿರೀಕ್ಷೆ ಕೂಡ ಇರ್ಲಿಲ್ಲ.
ಅವ್ ಹೋಗಿ ನಾಗರಾಜಪ್ಪನ ಕಾಲಿಗೆ ಬಿದ್ದಿದ್ದಷ್ಟೇ. ಬಿದ್ದು ಅಷ್ಟು ದಿನದ ದುಗುಡ ದುಮ್ಮಾನಗಳೆಲ್ಲ ಏನಿತ್ತು, ಜೀವನದ ಸತ್ಯ, ಜೀವನದ ಸಾರ, ಅರ್ಥ, ಸಾರ್ಥಕತೆ ಹೀಗೆ ಹಲವಾರು ನನ್ನದೇ ಪ್ರಶ್ನೆಗಳು, ಆ ನೂರಾರು ಗ್ರಂಥಗಳ ಅವಲೋಕನ, ಆತ್ಮಾವಲೋಕನ ಇದೆಲ್ಲವೂ ಆದರೂ ಗೊಂದಲದಲ್ಲೇ ಕೊನೆಗೊಳ್ಳುತ್ತಿದ್ದಂತಹ ಸ್ಥಿತಿ ನನ್ನದಾದ್ರಿಂದ, ಇಂತಹ ಗೊಂದಲಗಳ ನಿವಾರಣೆಗೆ ಗುರು ಅ ಇದನ್ನ ನಿವಾರಿಸೋದಕ್ಕೆ ಸಾಧ್ಯ. ಅವನಲ್ಲಿ ಶರಣಾಗತಿ ಹೊಂದುವುದೇ ನಿಜವಾದ ಉಪಾಯ ಅಂತ ಗೊತ್ತಾಗಿ, ಅರಿವಿಗೆ ಬಂದು, ಗುರುವಿನಲ್ಲಿ ಶರಣಾದಾಗ ಅದು ಯಾವ ಮಟ್ಟದ ಶರಣಾಗತಿ ನನ್ನ ಪಾಲಲ್ಲಿ, ನನ್ನ ಜೀವನದಲ್ಲಿ ಆಯ್ತು ಅಂದ್ರೆ, ಶರಣಾಗುವುದಷ್ಟೇ ನನಗೆ ಬಾಕಿ ಇತ್ತು. ಮತ್ತಾತನಿಂದ ಏನು ಕೇಳೋದಕ್ಕೂ ಕೂಡ ನನಗೆ ಇರ್ಲಿಲ್ಲ. ಅಂದ್ರೆ ಎಷ್ಟು ಶರಣಾಗತಿ ಅಂದ್ರೆ, ನನಗೆ ಏನು ಬೇಕೋ ಕೊಡೋದಿದ್ರೆ ಬಹುಶಃ ಗುರುಗೆ ಗೊತ್ತಾಗತ್ತೆ. ಆತನೇ ಕೊಡ್ತಾನಲ್ಲ, ಅವನತ್ರ ಅದು ಕೂಡ ಕೇಳೋದು ಬೇಡ ಅನ್ನೋ ಮಟ್ಟಿಗೆ ತಾನಾಗೆ ಅದು ಇನ್ವಾಲಂಟರಿಲಿ ಬಂದಂತಹ ಅದು ನಿರ್ಧಾರ ಅಂತ ಹೇಳ್ಬೋದು. ತಾನಾಗೆ ಸ್ವಭಾವತಃ ಬಂದಿದ್ದು ಅಂತ ಅನ್ಸುತ್ತದು. ಆ ರೀತಿ ಒಂದು ಅರ್ಧ ಗಂಟೆ ಬಿಕ್ಕಿ ಬಿಕ್ಕಿ ಅಪ್ಪನ ತೊಡೆನಲ್ಲಿ, ಅಪ್ಪ ನನ್ನ ಗುರುಗಳು ನಾಗರಾಜಪ್ಪರ ತೊಡೆಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತು, ಒಂದಷ್ಟು ಮನಸ್ಸು ಹಗುರ ಆಗುವಷ್ಟು ಒಂದಷ್ಟು ನಲ್ಲಿರುವಂಥ ಸೈದ್ಧಾಂತಿಕ ತೊಳಲಾಟಗಳು ಎಲ್ಲವನ್ನೂ ಹೇಳ್ಕೊಂಡು ನಿರಾಳವಾದೆ. ಆಮೇಲೆ ಅಪ್ಪ ಅಂತು, "ರಾಯರೇ ನಾಳೆ ಬನ್ನಿ ರಾಯರೇ." ಸರಿ ಆಯ್ತು. ಅಪ್ಪ ನನ್ನ ನಾಗರಾಜಪ್ಪನನ್ನ ರಾಯರೇ ಅಂತ ಕರೀತಿದ್ದಿದ್ದು ನನ್ನ ಗುರುಗಳು. ಸೊ ಆಯ್ತು ಅಂತ ನಾಳೆ ಹೋದೆ. ಅಹ್, ಏನಕ್ಕೆ ಕರೆದ್ರು ಅನ್ನೋದು ನನ್ಗೆ ಗೊತ್ತಿಲ್ಲ. ನಾಳೆ ಬಾ ಅಷ್ಟೇ. ಸರಿ ಆಯ್ತು. ಬರ್ಬೇಕಾ? ಬರ್ತೀನಿ ಅಂತ ಹೋದೆ. ಅಹ್, ಹೋಗಿ ಅವತ್ತು ಗುರುಗಳು ನನಗೆ ದೀಕ್ಷೆಯನ್ನು ನೀಡಿ ಉಪದೇಶ ಮಾಡೋದು. ಇದರಲ್ಲಿ 3 ಬಂತು. ಶಕ್ತಿ ದೀಕ್ಷೆ, ಮಂತ್ರ ದೀಕ್ಷೆ, ಉಪದೇಶ ದೀಕ್ಷೆ. ನಮ್ಮ ಶರೀಫಜ್ಜನ, ಶಿಶ್ನಾಳ ಶರೀಫರ ಗುರು ಶಿಷ್ಯ ಪರಂಪರೆಯಲ್ಲಿ 3 ಕೂಡ ನಮ್ಮಲ್ಲಿದೆ. ಒಂದೇ ಸಲಿಗೂ ಕೊಡ್ತೀವಿ. ಹಂತವಾಗಿ ಕೂಡ ಕೊಡುವಂಥದ್ದಿದೆ. ಕೆಲವೊಮ್ಮೆ ಬರೀ ಶಕ್ತಿ ದೀಕ್ಷೆ, ತದನಂತರ ಮಂತ್ರ ದೀಕ್ಷೆ, ಕೆಲವೊಮ್ಮೆ ಮೊದಲೇ ಸಿದ್ಧಾಂತ ದೀಕ್ಷೆ. ಅದು ಅ, ಯಾರು ಜಿಜ್ಞಾಸು ಇದ್ದಾನೆ, ಮಾರ್ಗವನ್ನ ಪಡೀಲಿಕ್ಕೆ ಅಂತ ಬರ್ತಾನೆ, ಅವನ ಸಂಸ್ಕಾರದ ರೀತಿ ಅಂದ್ರೆ, ಹಿಂದೆ ಆತ ಎಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ತಲೆಯಲ್ಲಿ ಎಷ್ಟನ್ನ ತುಂಬಿಕೊಂಡಿದ್ದಾನೆ, ಮತ್ತೆ ಆ ತಲೆ ತುಂಬಿಕೊಂಡಿರೋದಕ್ಕೆ ಎಷ್ಟು ಅಂಟ್ಕೊಂಡಿದ್ದಾನೆ, ಇದೆಲ್ಲ ಆಧಾರದ ಮೇಲೆ ಯಾವ ಯಾವ ಹಂತದಲ್ಲಿ ಹೇಗೆ ಯಾವ ಯಾವ ದೀಕ್ಷೆನ ನೀಡಬೇಕು ಅಂತ ಅದು ಒಡನಾಟದಲ್ಲಿ ತಿಳಿದುಕೊಂಡು ಮಾಡುವಂತಹ ಬಗೆ. ಹಾಗಾಗಿ ಒಂದು ಸಿದ್ಧ ಸೂತ್ರ ಅಂತ ಮಾಡ್ಕೊಳ್ಳೋಕೆ ಹೋಗಿಲ್ಲ ನಮ್ಮಲ್ಲಿ. ಹ್ಮ್ ಹಾಗಾದ್ರೆ ನನಗೆ 3 ಆಯ್ತು. 3 ಆಯ್ತು. ಅದೊಂಥರ ಅದು ಹೇಳ್ಕೊಳ್ಳೋದಕ್ಕೆ ಮಾತುಗಳೇ ಬರಲ್ಲ. ಹಾಗೆ ನೋಡಿದ್ರೆ ಒಂದು ಏನಂತಾರೆ, ಮಂದಹಾಸ ಒಂದೇ ಅದಕ್ಕೆ ಉತ್ತರ ಅಂತ ಹೇಳ್ಬೋದು. ತನ್ನಲ್ಲೇ ಒಂದು ರೀತಿ ಉನ್ಮುನಿ ಸ್ಥಿತಿಗೆ ಕರ್ಕೊಂಡೋದಂತಹ ಅನುಭವ ಅದು. ಹ್ಮ್. ಅಪೇಕ್ಷೆನೂ ಇರ್ಲಿಲ್ಲ ನನಗೆ ದೀಕ್ಷೆ ಆಗತ್ತೆ ಅಂತ. ದೀಕ್ಷೆ ಆಯ್ತು. ಹ್ಮ್, ನಾಗರಾಜಪ್ಪನಿಂದ ಆ ಒಂದು ಶಕ್ತಿಪಾತ, ಮಂತ್ರದ ದೀಕ್ಷೆ, ಅದನ್ನ ಹೇಳಿದ ಅಪ್ಪ ನಾಗರಾಜಪ್ಪ ಅದನ್ನ ಉಪದೇಶ ಮಾಡಿದ ರೀತಿ, ಎಲ್ಲವೂ ಹೇಗಿತ್ತಂದ್ರೆ ಎಲ್ಲಾ ರೀತಿಯ ಕಲ್ಮಶಗಳು ಬಹುಶಃ ಅವತ್ತೇ ತೊಳೆದೋಯ್ತೇನೋ, ಎಲ್ಲ ಕರ್ಮಗಳೆಲ್ಲ ಸುಟ್ಟೋಯ್ತೇನೋ. ಇನ್ನು ಯಾವುದು ಹೊಸ ವ್ಯಕ್ತಿ ಆಗುವಂತಹ ಒಂದು ಅಪೇಕ್ಷೆ ಮೊದಲು ಇತ್ತು ನನ್ನಲ್ಲಿ. ಯಾವ್ದು ಆಗಬೇಕು ಅಂತ ನಾನು ಬಯಸಿದ್ನೋ ಒಂದು ಕಾಲದಲ್ಲಿ, ಅದು ಆ ಕ್ಷಣದಲ್ಲಿ ಅದು ಘಟಿಸುತ್ತಿರೋದನ್ನ ನಾನೇ ಸಾಕ್ಷಿಭೂತನಾಗಿ ನೋಡುವಂತಹ ಒಂದು ಪರಿ. ಅದು ಆ ಸಾಕ್ಷಿಭೂತನಾಗಿ ನೋಡ್ತಾ ನೋಡ್ತಾ ಆ ಗುರು ಸಾನ್ನಿಧ್ಯ ಹೇಗಿರುತ್ತೆ ಅಂತಂದ್ರೆ, ಈ ಈ ಅನುಭವ ನನಗೆ ಆಗುತ್ತಿದೆ, ನನಗೆ ಆಗುತ್ತಿದೆ ಅನ್ನೋ ವಾಕ್ಯದಲ್ಲಿ ಅನುಭಾವ ಆಗುತ್ತಿದೆ, ನನಗೆ ಆಗುತ್ತಿದೆ ತಾನಾಗಿ ಅಲ್ಲೇ ಕಳಿಸ್ಕೊಳ್ಳೋದನ್ನ, ಆ ಆ ಅನುಭವ ಅದನ್ನ ಹೇಳ್ಕೊಳ್ಳಕ್ಕೆ ಕಷ್ಟ. ಅನ್ ಮ್ ಆರಂಭದಲ್ಲಿ ಅದು ಅಪ್ಪ ಉಪದೇಶ ಮಾಡುವಾಗ, ನನಗೆ ಅನುಭವ ಆಗುತ್ತಿದೆ ಅನ್ನೋ ಥಾಟ್ ಬರ್ತಾ ಬರ್ತಾ ಅನುಭವ ಆಗುತ್ತಿದೆಗ್ ಬಂತು. ಆ ನನಗೆ ತಾನಾಗೆ ಕಲಿಸ್ಕೊಳ್ತಾ ಹೋಗ್ತಿತ್ತು. ಸರಿ ಆಯ್ತು. ಅವತ್ತು ದೀಕ್ಷೆ ಮುಗೀತು. ತದನಂತರ ತುರುವನೂರಿಂದ ಚಿತ್ರದುರ್ಗದ ಕಡೆಗೆ ಹೊರಟಿದ್ದೆ. ಅಮ್, ಇನ್ನೇನು ಇಳಿ ಸಂಜೆ ಸಮಯ. ಮತ್ತೆ ಹೋಗ್ತಿದ್ದೀನಿ ಮಾಮೂಲಿ ರೀತಿ ಒಂದು ಓ, ಹೊಲಗಳು ಸುತ್ತಮುತ್ತ ದುರ್ಗದ ಕಡೆ ಬಯಲಿನಂತ ಜಾಗಗಳು. ಆಗ ಅಲ್ಲಿ ಸೂರ್ಯ ಇನ್ನೇನು ಇಳಿತಾ ಇದ್ದ. ಆ, ತುಂಬಾ ಚೆನ್ನಾಗಿತ್ತು. ಡಸ್ಕ್ ಟೈಮ್ ಇಟ್ ವಾಸ್. ಆ ಸಮಯದಲ್ಲಿ ನನಗೆ ಅಷ್ಟೊತ್ತಿಗೆ ಹ್ಮ್, ಅಷ್ಟು ವರ್ಷ ಓದಿದ ಕೃತಿಗಳು, ಮತ್ತೊಂದು ಉಪನಿಷತ್ತು, ಪುರಾಣ, ಬೈಬಲ್, ಕುರಾನು, ಸೂಫಿ ಸಂತರು, ಲಲ್ಲೇಶ್ವರಿ, ಸಹಜೋ, ಅಭಿನವ ಗುಪ್ತ, ಅಲ್ಲಮ ಪ್ರಭು, ವಚನಕಾರರು, ಕೀರ್ತನಕಾರರು, ಹೀಗೆ ಎಲ್ಲರ ಸಿದ್ಧಾಂತ ಏನೇನೋ ಓದಿ ಗೋಜಲು ಮಾಡ್ಕೊಂಡ್ಬಿಟ್ಟಿದ್ನಲ್ಲ. ಬೈಕ್ ಓಡಿಸ್ತಾ ಹೋಗ್ತಾ ಇದೀನಿ. ಇನ್ನೂ ನನಗೆ ಜ್ಞಾಪಕ ಇದೆ. ಬಲಗಡೆ ಸೂರ್ಯ ಮುಳುಗ್ತಾ ಇದ್ದಾನೆ.
ಅದೆಲ್ಲ ಒಂಥರ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ ಹಾಗೆ ನನಗೆ ತಾನಾಗೆ ನನಗೆ ಗೊತ್ತಿಲ್ಲದೆ ಎಲ್ಲೆಲ್ಲೋ ಮಿಸ್ಸಿಂಗ್ ಲಿಂಕ್ಸ್ ಇರ್ತಿತ್ತು ನನಗೆ. ಈ ಪುರಾಣದಲ್ಲಿ ಯಾಕೆ ಹೀಗೆ ಹೇಳಿದ್ದಾರೆ? ಈ ಉಪನಿಷತ್ತಲ್ಲಿ ಯಾಕೆ ಈ ರೀತಿ ಹೇಳಿದ್ದಾರೆ? ಇದು ಅರ್ಥ ಏನಿತ್ತು? ಒಳಾರ್ಥ ಏನಿರ್ಬೋದು? ಇದು ಏನೋ ಒಂದು ಲಿಂಕ್ ಸಿಕ್ತಿಲ್ವಲ್ಲ ಅಂತ ಒಂದು ತೊಳಲಾಟ ಇತ್ತು. ಯಾಕಂದ್ರೆ ಅನುಭವದ ಕೊರತೆ ಇತ್ತಲ್ಲ. ಮತ್ತೆ ಉಪದೇಶದ ಕೊರತೆ ಇತ್ತಲ್ಲ. ಅದ್ ಯಾವಾಗದು ಅನುಭವ ಮತ್ತು ಉಪದೇಶದ ಕೊರತೆ ನೀಗ್ ಹೋಯ್ತು, ಅಷ್ಟು ದಿನ ತಿಳಿದಿದ್ದಂತಹ ಅಷ್ಟು ವರ್ಷದ ಅಕ್ಯುಮುಲೇಟೆಡ್ ಇನ್ಫಾರ್ಮೇಷನ್ ಇತ್ತು, ತಾನಾಗೆ ಅದು ಡಿಕೋಡ್ ಆಗಕ್ಕೆ ಶುರು ಆಗ್ಬಿಡ್ತು. ಡಿಕ್ರಿಪ್ಟ್ ಆಗಕ್ಕೆ ಶುರು ಆಗೋಯ್ತು ತಾನಾಗೆ. ಅದು ಎಲ್ಲವೂ ಸರಳೀಕರಣಗೊಂಡು ಆ ಮಂತ್ರ ದರ್ಶನ ಅಂತ ನಾವು ಹಿಮಾಲಯನ್ ಟ್ರೆಡಿಷನ್ ಅಲ್ಲಿ ಹೇಳ್ತೀವಿ. ಆ ರೀತಿ ಮಂತ್ರ ದರ್ಶನವಾಗೋದಕ್ಕೆ ಶುರು ಆಯ್ತು. ಅದು ಅವು ನಾನಾಗಿ ಏನು ಮಾಡಿದ್ದಲ್ಲ ಅದು. ಆ ಗುರುನಲ್ಲಿ ಇದ್ದಂತಹ ಕೃಪೆ, ಗುರುವಿನ ಆ ದೀಕ್ಷಾ ವಿಧಾನ ಮತ್ತೆ ಆತನಲ್ಲಿ ಇದ್ದ ನನ್ನ ಶರಣಾಗತಿ. ಬಹುಶಃ ಇವಿಷ್ಟು ಕೆಲಸ ಮಾಡಿರಬಹುದು. ನನ್ನಲ್ಲಿ ಶರಣಾಗತಿ ಅಂತ ಹೇಳೋದು ಕೂಡ ಇವತ್ತೊಂಥರ ಅ ಮುಜುಗರ ಆಗುವಂತಹ ವಾಕ್ಯ. ಶರಣಾಗತಿ ಅಷ್ಟೇ ಅಂತ ಹೇಳ್ಬೋದು. ನನ್ನಲ್ಲಿ ಶರಣಾಗತಿ ಅಂತ ಹೇಳೋಕ್ಕೂ ಮುಜುಗರವಾಗುತ್ತಿವಾಗ. ಆ ವಾಕ್ಯವೇ ತುಂಬಾ ಅ ಆಡ್ ಅನ್ಸುತ್ತೆ. ಹಾಗೆ ಅದು ಹೋಗ್ತಾ ಬೈಕಲ್ಲಿ ಹೋಗ್ತಾ, ಹೋಗ್ತಾ ಅದೆಲ್ಲ ಮಂತ್ರದ ಅರ್ಥಗಳು ಗೋಚರವಾಗೋದು, ಯೋಗಾರ್ಥಗಳು ಗೋಚರವಾಗೋದು, ತಾನಾಗೆ ಎಲ್ಲವೂ ಆಗ್ತಾ ಇದೆ. ನನಗೆ ಗೊತ್ತಿಲ್ಲದ ಮುಖದಲ್ಲೊಂದು ದೊಡ್ಡ ಮಂದಹಾಸ. ಅದು ಹೇಳ್ಕೊಳಕ್ಕಾಗ್ತಿಲ್ಲ. ಬಲಗಡೆ ಸನ್ಸೆಟ್ ಆಗ್ತಾ ಇದೆ. ಸರಿ ಒಂದು ಮಾಮೂಲಿ ಜಾಗ. ಇವತ್ತು ಕೂಡ ಅದೇ ರಸ್ತೆನಲ್ಲಿ ಹೋಗ್ತಿದ್ರೆ ನನಗೆ ಅನ್ಸುತ್ತೆ ಇದೇ ರಸ್ತೆನಲ್ಲಲ್ವಾ ಈ ಒಂದು 12, 13 ವರ್ಷದ ಹಿಂದೆ ನಾನು ಅ ಬೈಕಲ್ಲಿ ಹೋಗಿದ್ದು. ಇದೇ ಜಾಗದಲ್ಲಲ್ವಾ ಕುಣಿದು ನಲಿದಾಡಿದ್ದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವತ್ತು ಮೊದಲ ಬಾರಿ ನಾನು ಸೂರ್ಯಾಸ್ತಮವನ್ನ ನೋಡ್ತಿದ್ದೀನಿ ಅನ್ನೋ ಮಟ್ಟಿಗೆ ನನಗೆ ಒಂದು ಹರ್ಷ. ನಿಲ್ಲಿಸ್ಬಿಟ್ಟೆ ಬೈಕ್‌ನ, ಹೋಗಿ ಅಲ್ಲಿ ಹೊಲದಲ್ಲಿ ನಾನೇ ಸುಮ್ನೆ ಅ ಹೇಳ್ಕೊ ಹೇಳ್ಕೊಳಕ್ಕೆ ಒಂಥರ ಅ ಅದು ಪದಗಳೇ ಸಿಗ್ದಿರಂಗ್ ಆಗ್ಬಿಡುತ್ತೆ. ಖುಷಿಯಾಗಿ ನಗ್ತಾ ಇದ್ದೀನಿ, ಕುಣಿತಾ ಇದ್ದೀನಿ. ಅದೊಂದು ಖಾಲಿ ಹೊಲದಲ್ಲಿ ಒಂದು ಸೂರ್ಯಾಸ್ತಮ. ಬಹುಶಃ ಅಲ್ಲಿ ಹಾದು ಹೋಗುವ ಹಲವಾರು ಜನಕ್ಕೆ ದಿನನಿತ್ಯದ ದೃಶ್ಯ. ನನಗೂ ಬಹುಶಃ ಮಾಮೂಲಿ ದಿನ ಬಂದಿದ್ರೆ ಅದು ಕೂಡ ಒಂದು ಮಾಮೂಲಿ ದೃಶ್ಯವೇ ಆಗ್ತಿತ್ತೇನೋ. ಆದ್ರೆ ಅವತ್ತು ಆ ಹೊಸಬನಾಗುವಂತಹ ಉ ಪ್ರಕ್ರಿಯೆ ಇದೆಯಲ್ಲ, ಆಮ್, ಹೇಗೆ ಒಂದು ಉ ಈ ಕುಕೂನಿಂದ ಬಂದು ಅದು ಹುಳವಾಗಿದ್ದು, ನಂತರ ಚಿಟ್ಟೆ ಆಗುವಂತಹ ಒಂದು ಪ್ರಕ್ರಿಯೆ ಇದೆ ನೋಡಿ. ಆ ಪ್ರಕ್ರಿಯೆಯಲ್ಲಿ ಹೋಗ್ತಿದ್ದಂತಹ ಸ್ಥಿತಿ, ಆ ಟ್ರಾನ್ಸ್‌ಫಾರ್ಮೇಷನ್ ನಡೀತಾ ಇದೆ. ನನಗೇ ಗೊತ್ತಿಲ್ಲ ಹೊಸ ವ್ಯಕ್ತಿ ಆಗ್ತಾ ನನ್ನೆಲ್ಲ ಆ ಹಗುರತನ, ಆ ಉಲ್ಲಾಸ, ಒಂದು ರೀತಿ ಹರ್ಷ, ನನ್ನೊಳಗೆ ಗೊತ್ತಿಲ್ಲದೆ ಮೂಡಿ ಬರುತ್ತಿರುವಂತಹ ಉದ್ಗಾರ, ಇದೆಲ್ಲ ನನಗೆ ಬ್ ನೆಲೆನಲಿಯುವಂತೆ ಮಾಡಿದ್ದು. ಗರಿಗೆದರಿ ನಿಂತು ಕುಣಿದಷ್ಟು ದಿವ್ಯಾನುಭವ ಅವತ್ತು. ಅವತ್ತು ಗುರುಪೂರ್ಣಿಮೆ ಕೂಡ. ಅಲ್ಲಿಂದ ಮತ್ತೆ ನಾನು ದುರ್ಗದಿಂದ ನನ್ನ ಗೆಳೆಯನ್ನ ಭೇಟಿ ಮಾಡಕ್ಕೆ ಅಂತ ಮತ್ತೆ ಚಳ್ಳಕೆರೆ ಕಡೆಗೆ ಹೋದೆ. ಹಿ ಈಸ್ ಇಂಟು ಓಶೋ. ಇದು ಪ್ರಾಕ್ಟೀಸ್ ಮಾಡ್ತಾರೆ. ಹಲವಾರು ವರ್ಷಗಳಿಂದ ತಿಳಿದ ಮಟ್ಟಿಗೆ ಓಶೋ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋಂಥ ವ್ಯಕ್ತಿ. ಸಿಕ್ಕಿದೀವಿ ಮತ್ತೆ ಇನ್ನೂ ಅದು ಇಳ್ದೇ ಇಲ್ಲ ಅದು. ಯಾವ ಮಟ್ಟಿಗೆ ಇವತ್ತು ಇಳಿದಿಲ್ಲ ಬಿಡಿ. ಆ ದಿವ್ಯಾನುಭವ. ಸೊ ಮತ್ತೆ ನನ್ನ ಗೆಳೆಯನ್ ಸಿಕ್ಕಿದೆ. ತುಂಬಾ ವರ್ಷಗಳ ನಂತರ ಸಿಕ್ಕಿದ್ದು. ಏನು ನಾನು ನಗ್ತಿದ್ದೀನಿ, ಆತ ನಗ್ತಾ ಇದಾರೆ. ಸಾಮಾನ್ಯ ಇಬ್ರು ಜಾವಿಯಲ್ ಆಗಿದ್ದೇ ಅಭ್ಯಾಸ. ಸದಾಕಾಲ ನಕ್ಕಿದ್ದೇ ನಮ್ಗೆ ನೆನಪು. ನಮ್ಮಿಬ್ಬರ ಗೆಳೆತನದಲ್ಲಿ. ಸೊ, ಆದ್ರೆ ಅವತ್ತು ಅತಿ ಹೆಚ್ಚು ನಗು ನಮ್ಗೆ ಗೊತ್ತಿಲ್ಲದೆ ಹುಚ್ಚುಚ್ಚಾಗಿ ಇಬ್ರು ನಗ್ತಾ ಇದೀವಿ. ಮಾತಾಡಿಸ್ಕೊಂಡು ಮತ್ತೆ ವಾಪಸ್ಸು ಬೈಕಲ್ಲಿ ಬರ್ತಾ ಇದ್ದೀನಿ. ಮತ್ತೆ ಅಲ್ಲಿ ಗುರುಪೂರ್ಣಿಮೆ, ಹುಣ್ಣಿಮೆ ಕಾಣಿಸ್ತಾ ಇದೆ. ಚಳ್ಳಕೆರೆಯಿಂದ ದುರ್ಗಕ್ಕೆ ಬರ್ಬೇಕಾದ್ರೆ. ಬಹುಶಃ ಇದನ್ನ ನಾನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಇದು ಎಲ್ರಿಗೂ ಆಗತ್ತೆ ಅಂತಿಲ್ಲ, ಆಗಬಾರ್ದು ಅಂತಿಲ್ಲ. ಆ ಮತ್ತೆ ಆ ಅನುಭವ ಆಯ್ತು ಅಂದ ತಕ್ಷಣ ಆತ ಶ್ರೇಷ್ಠ ಶಿಷ್ಯ ಅಂತನೂ ಅಲ್ಲ. ಆ ಅನುಭವ ಆಗಿಲ್ಲ ಅಂದ ತಕ್ಷಣ ಆತ ಕಳಪೆ ಅಂತನೂ ಅಲ್ಲ. ಶರಣಾಗತಿ ಎಷ್ಟು ತೀವ್ರವಾಗಿದೆ ಅನ್ನುವುದರ ಮೇಲೂ ಕೂಡ ಗುರುವಿನ ಕರುಣೆ ಮತ್ತೆ ಕೃಪೆ ಎಷ್ಟು ಅನ್ನೋದು ಕೆಲವೊಮ್ಮೆ ನಿರ್ಧಾರವಾಗುತ್ತೆ. ಅದರ ಆಧಾರದ ಮೇಲೆ ಅನುಭವ ಹೆಚ್ಚುತ್ತೆ. ಇದು ನಮ್ಮನ್ನ ಮತ್ತಷ್ಟು ಅ ನಮ್ಮನ್ನ ಪಾಲಕನನ್ನಾಗಿ ಮಾಡುತ್ತೆ. ಆ ಹೊಸ ಹುಟ್ಟು ಆದ್ರಿಂದ ಸುಮಾರು 7 ವರ್ಷಗಳ ಹಿಂದೆ ನಾಗಸೇನನಿಗೆ ದೀಕ್ಷೆ ಆಗಿರುತ್ತೆ. ಹಾಗಾಗಿ ಅಲ್ಲಿಂದ ಆತ 7 ಅಂತ ತಗೊಂಡಿದ್ದಾನೆ. ಎನ್ನ ಸದ್ಗುರು ಸ್ವಾಮಿ ಎನಗೆ ಕರುಣಿಸಿದ ಕಾರುಣ್ಯವ ನಾನೇನೆಂದು ಉಪಮಿಸುವೆನಯ್ಯ. ಗುರುಲಿಂಗವು ಸಾಕ್ಷಾತ್ ಪರಶಿವನಿಂದ ವಿಶೇಷವು. ಜ್ಯೋತಿಯೊಳಗಿದ್ದ ಜ್ಯೋತಿಯಂತಾಯಿತ್ತು. ದರ್ಪಣದೊಳಗಣ ಪ್ರತಿಬಿಂಬದಂತಾಯಿತ್ತು. ಪದಕದೊಳಗಿರಿಸಿದ ರತ್ನದಂತಾಯಿತ್ತು. ರೂಪದ ನೆಳಲಿನ ಅಂತರಂಗದಂತಾಯಿತ್ತು.
ಕೂಡಲ ಚನ್ನಸಂಗಯ್ಯ ದರ್ಪಣಕ್ಕೆ ದರ್ಪಣವ ತೋರಿದಂತಾಯಿತು ಎನ್ನ ಸದ್ಗುರುವಿನ ಉಪದೇಶವೆನಗಯ್ಯ. ಚನ್ನಬಸವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ದರ್ಪಣಕ್ಕೆ ದರ್ಪಣ ಹಿಡಿದಂತಾಯ್ತಂತೆ. ಗುರುವಿಂದ ದೀಕ್ಷೆ ಪಡೆದ ಅನುಭವ ಹೇಗಿತ್ತು ಅಂತ ಚನ್ನಬಸವಣ್ಣ ಎಷ್ಟು ಸೊಗಸಾಗಿ ಹೇಳ್ತಾರೆ. ಹಲವಾರು ವಚನಕಾರರು, ಕೀರ್ತನಕಾರರು, ಆ, ಸೂಫಿಗಳು ರಚಿಸಿದಂಥ ರಬಯ್ಯಗಳಲ್ಲಿ ಲಲ್ಲೇಶ್ವರಿ, ಹಾಗೆ ನಮ್ಮ ತತ್ವಪದಕಾರರು ಕಡಕೋಳ ಮಡಿವಾಳಪ್ಪ, ಶರೀಫಜ್ಜ, ಹಲವಾರು ಜನ ದೀಕ್ಷೆ ದೊರಕಿದ ಅ, ಘಟನೆಯಲ್ಲಿ ಆದಂತಹ ದಿವ್ಯಾನುಭವವನ್ನ ಹಲವಾರು ಜನ ದಾಖಲೆ ಮಾಡಿದ್ದಾರೆ. ಅದರಲ್ಲಿ ಹಾಕಿದ ಜನಿವಾರವ ತಮಗೆಲ್ಲ ಗೊತ್ತೇ ಇದೆ. ಶರೀಫಜ್ಜಂಗೆ ದೀಕ್ಷೆಯಾದ ದಿನವನ್ನ ಆ ದಿನವನ್ನು ನೆನಪಿಸ್ಕೊಂಡವರು ಹಾಕಿದ ಜನಿವಾರವ ಅಂತ ತತ್ವಪದ ರಚನೆ ಮಾಡ್ತಾರೆ. ತುಂಬಾ ಪ್ರಖ್ಯಾತವಾದ ಆ, ತತ್ವಪದ ಅದು. ಅದನ್ನ ಒಂದು ಸಂಚಿಕೆಯಲ್ಲಿ ಅದನ್ನ ವಿವರಿಸಿದ್ದೀನಿ ಕೂಡ. ಸಾಧ್ಯ ಆದದನ್ನ ಆಸಕ್ತಿ ಇದ್ದವರು ಅದನ್ನ ನೋಡಬಹುದು. ಹಾಕಿದ ಜನಿವಾರವ ತತ್ವಪದದ ಒಳಗಿನ ಯೋಗಾರ್ಥವೇನು, ಅಲ್ಲಿ ದೀಕ್ಷೆಯಿಂದ ಶರೀಫಜ್ಜನಿಗೆ ಯಾವ ರೀತಿ ಅನುಭವ ಆಯಿತು, ಅದನ್ನ ಯಾವ ರೀತಿ ತತ್ವಪದದಲ್ಲಿ ಶರೀಫಜ್ಜ ಕಟ್ಕೊಟ್ಟಿದ್ದಾರೆ ಅಂತ ಅಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಸಕ್ತಿ ಅದನ್ನ ನೋಡಬಹುದು. ಮತ್ತೊಂದು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂಗದ ಮೇಲೆ ಲಿಂಗ ಧಾರಣವಾದ ಬಳಿಕ ಮರಳಿ ಭವಿ ನಂಟನೆಂದು ಬೆರೆಸಿದರೆ ಕೊಂಡ ಮಾರಿಂಗಿ ಹೋಹುದ ತಪ್ಪುದು. ಹಸಿಯ ಮಣ್ಣಿನಲ್ಲಿ ಮಾಡಿದ ಮಡಕೆ ಅಗ್ನಿಮುಖದಿಂದಾದ ಬಳಿಕ ಅದು ತನ್ನ ಪೂರ್ವಕುಲದ ಬೆರೆಸುವುದೇ. ಇದು ಕಾರಣ ಪೂರ್ವನಾಸ್ತಿಯಾದ ಭಕ್ತನ ಪೂರ್ವ ಕೂಡಲ ಚನ್ನಸಂಗಮ ದೇವ. ಒಂದು ಬಾರಿ ಮಣ್ಣನ್ನು ತಗೊಂಡು ಅದನ್ನು ಕಲಸಿ ಮಡಕೆ ಮಾಡಿ ಸುಟ್ಟು ಅದನ್ನ ಗಟ್ಟಿ ಮಡಕೆ ಮಾಡಿದ ನಂತರ ಅದು ಮತ್ತೆ ಮಣ್ಣಾಗೋದಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇಲ್ಲ. ಹಾಗೆ ಒಂದು ಸಲ ಲಿಂಗ ಧಾರಣೆ ಆದ ಬಳಿಕ, ಒಂದು ಬಾರಿ ದೀಕ್ಷೆಯಾದ ಬಳಿಕ ಮುಂಚೆ ಇದ್ದ ವ್ಯಕ್ತಿ ನಾನಾಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೇದ್ರು ಹೊಸ ವ್ಯಕ್ತಿನೇ. ಇನ್ನು ಸಾಧ್ಯವೇ ಇಲ್ಲ ಮತ್ತೆ ಹಳೆದಕ್ಕೆ ನಾನು ಹೋಗೋದಕ್ಕೆ. ಯಾಕೆನ್ನೋದು ನಮಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಬದುಕಿದಂತಹ ಬದುಕು. ನಮಗೆ ಹೆಸರು ಕೂಡ ಬೇರೆಯವ್ರು ಕೊಡ್ತಾರೆ. ನಮ್ಮ ಸಂಸ್ಕಾರ, ಧರ್ಮ ಎಲ್ಲವೂ ನಮಗೆ ಬೇರೆಯವ್ರು ಕೊಟ್ಟಿರ್ತಾರೆ. ನಾನು ಪಡೆದುಕೊಂಡದ್ದಲ್ಲ. ಗುರು ದೀಕ್ಷೆ ಪಡೆದಾಗ ಎಲ್ಲವೂ ನಾವೇ ಹೊಸದಾಗಿ ಮತ್ತೆ ಕಳಚಿಕೊಂಡು ಹೊಸದಾಗಿ ಎಲ್ಲವನ್ನೂ ಪಡೆದುಕೊಳ್ಳುವಂತಹ ವಿಧಾನವಾದ್ರಿಂದ, ಒಂದು ಬಾರಿ ನಾನು ಗುರುವಿನಿಂದ ಹೊಸ ರೂಪ ಪಡೆದು, ಹೊಸ ಮಡಿಕೆಯಾದ ನಂತರ ನಾನು ಮತ್ತೆ ಹಳೇದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲಪ್ಪ. ನಾ ಇನ್ನು ಹೊಸ ವ್ಯಕ್ತಿಯಾಗಿದ್ದೀನಿ ಅಂತ ಚನ್ನಬಸವಣ್ಣ ತಮಗಾದ ಲಿಂಗ ದೀಕ್ಷೆ ಏನಿದೆ, ಅದರಲ್ಲಾದ ಅನುಭವವನ್ನ ಈ ರೀತಿ ವಚನದಲ್ಲಿ ಕಟ್ಕೊಟ್ಟಿದ್ದಾರೆ. ಹಾಗೆ ಗುರುವೆಂಬ ತೆತ್ತಿಗನು ಲಿಂಗವೆಂಬಲಗನು ಮನನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಕಾದಿದೆ ಗೆಲಿದೆ ಕಾಮನೆಂಬವನ. ಕ್ರೋಧಾದಿಗಳು ಕೆಟ್ಟು ವಿಷಯಗಳೋಡಿದವು ಅಲಗು ಎನ್ನೊಳ ನಟ್ಟು ಆ ನಳಿದ ಕಾರಣ ಚೆನ್ನ ಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ. ಗುರು ಲಿಂಗ ದೀಕ್ಷೆ ನೀಡಿದಾಗ ಕಾಮ, ಕ್ರೋಧ ಇವೆಲ್ಲವೂ ಹೇಗೆ ತನ್ನಲ್ಲಿ ಅಳೆದು ಹೋಯ್ತು, ಯಾವ ರೀತಿ ಚನ್ನಮಲ್ಲಿಕಾರ್ಜುನ ತಮಗೆ ಆ, ದೊರಕದ ಅಂತ ಅಕ್ಕ ಮಹಾದೇವಿ ಕೂಡ ತನ್ನ ಮ್, ಗುರುವಿಂದ ಪಡೆದ ದೀಕ್ಷಾ ಅನುಭವವನ್ನ ಅಕ್ಕ ಮಹಾದೇವಿ ಹಂಚಿಕೊಂಡಿದೆ. ಹೀಗೆ ಎಲ್ಲ ಪರಂಪರೆಗಳಲ್ಲೂ, ಗುರು ಶಿಷ್ಯ ಪರಂಪರೆಯಲ್ಲಿ, ಎಲ್ಲಾ ರೀತಿಯ ಪರಂಪರೆಯಲ್ಲೂ ದೀಕ್ಷಾ ದಿನವನ್ನ ಹಲವಾರು ಜನ ತಮ್ಮ ತಮ್ಮ ಕೃತಿಗಳಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿನ್ನ, ಹಿಂದ ಬಿಟ್ಟು ಮುಂದ ಹಿಡಿಯಲೇಬೇಕು. ಕೂಡಲ ಸಂಗಮ ದೇವ ಕೇಳಯ್ಯ, ಕಿಚ್ಚಿನೊಳಗ ಕೋಲ ಬೈಚಿಟ್ಟಂತಿರಬೇಕು. ಗುರು ಶಿಷ್ಯ ಸಂಬಂಧಕ್ಕೆ ಇದೇ ಕುರುಹಂತೆ. ಏನು ಅಂದ್ರೆ, ಹಿಂದ ಬಿಟ್ಟು ಮುಂದೆ ಹಿಡಿಯಬೇಕು. ನಾವೇನು ಹಿಂದಿಂದೆಲ್ಲ ಸಂಸ್ಕಾರವನ್ನ ನಾವು ಹೇರ್ಕೊಂಡು ಬಂದಿರ್ತೀವಿ, ಅದನ್ನ ಬಿಟ್ಟು ಹೊಸದಾಗಿ ಬದುಕನ್ನು ಕಟ್ಟಬೇಕು. ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ನಾವು ಇನ್ನು ಮುಂದೆ ನೋಡುವುದನ್ನ ಕಲಿಬೇಕು. ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ. ದೇವರು ನಮ್ಮ ಬೆನ್ನ ಹಿಂದೆ ಕಣ್ಣು ಕೊಟ್ಟಿಲ್ವಂತೆ, ಕಣ್ಣು ಮುಂದೆ, ಮುಖದ ಮುಂದೆ ಕೊಟ್ಟಿದ್ದಾನಂತೆ. ಯಾಕೆಂದ್ರೆ ನಾವು ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ, ಜೀವನದಲ್ಲಿ ಮುಂದೆ ನೋಡ್ತಾ ಹೋಗ್ಬೇಕಪ್ಪ. ಹಾಗಾಗಿ ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಬೆನ್ನು ಕೊಟ್ಟಿಲ್ಲ ದೇವರು, ಕಣ್ಣನ್ನ ಮುಖದಲ್ಲಿ ಕೊಟ್ಟಿದ್ದಾನೆ. ಯಾಕೆಂದ್ರೆ ಹಿಂದೆ ನೋಡ್ಬೇಡಿ, ಮುಂದೆ ನೋಡ್ತಾ ಜೀವನದಲ್ಲಿ ನಡೀತಾ ಹೋಗ್ಬೇಕು. ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಇಂತಹ ಒಂದು ದಿವ್ಯಾನುಭವಗಳು ಯಾಕೆ ಸಾಧ್ಯ ಅಂತಂದ್ರೆ, ಇನ್ನೊಬ್ಬ ವಚನಕಾರ ತುಂಬಾ ಚೆನ್ನಾಗಿ ಹೇಳ್ತಾನೆ. ನಾನು ಅವಾಗವಾಗ ಅದನ್ನು ಕೋಟ್ ಮಾಡ್ತಾ ಇರ್ತೀನಿ ಕೂಡ. ಕುಲ ಛಲವ ಬಿಟ್ಟು ನಿಮ್ಮನ್ನೊಲಿದ ಶರಣರಿಗೆ ತಲಭಾಗುವಿನ ಕುಲಜರೆಂದು ಅಂತ ವಚನಕಾರ ಹೇಳ್ತಾನೆ. ಕುಲ ಛಲವನ್ನ ಬಿಟ್ಟು ಆತ ಶರಣಾಗ್ಬೇಕು, ಆತ ಮಾತ್ರ ಶರಣ, ಇಲ್ಲ ಆತ ಶರಣ ಅಲ್ಲ ಅಂತ ವಚನಕಾರ ಹೇಳ್ತಾನೆ. ಈ ಮ್, ದೀಕ್ಷಾ ವಿಧಾನ ಏನಿದೆ, ಅದ್ರಲ್ಲಾಗೋ ಅನುಭವ ಏನಿದೆ, ಇದನ್ನ ಯಾಕಿಷ್ಟು ಒತ್ತು ಕೊಟ್ಟು ಹೇಳ್ತಿದೀನಿ ಅಂತಂದ್ರೆ, ಆತ ನಾಗಸೇನ ತನ್ನನ್ನು ತಾನು 7 ವರ್ಷದ ವ್ಯಕ್ತಿ ಅಂತ ಹೇಳ್ಕೊತಾ ಇದ್ದಾನೆ ಅಂತಂದ್ರೆ, ಎಷ್ಟು ಕಳಚ್ಕೊಂಡಿರ್ಬೇಡ. ನಿಜವಾಗ್ಲೂ ದೀಕ್ಷಾ ಅಂತಂದಾಗ ಅದು ಇವತ್ತು ಒಂದು ಆಕರ್ಷಣೆಯ ವಿಷಯ ಆಗ್ಬಿಟ್ಟಿದೆ. ಮತ್ತದು ಆ, ಹಲವಾರು ಅನವಶ್ಯಕ ಟ್ಯಾಬು ತರ ಮಾಡಿ ಅದನ್ನ
ಕೆಲವರಿಗೆ ದೀಕ್ಷೆನ ಭಯ ಬರೋಂಗಾಗಿದೆ. ಇನ್ನು ಕೆಲವರು ಅದನ್ನ ಕಮಾಡಿಟಿ ತರ ಮಾಡಿ ಕಮರ್ಷಿಯಲೈಸ್ ಮಾಡಿ ಅದನ್ನ ತಮ್ಮ ತಮ್ಮ ಲಾಭಕ್ಕೆ ಬಳಸ್ಕೊಂಡ್ರಿಂದ ದೀಕ್ಷೆ ಅಂದ ತಕ್ಷಣ ಎಲ್ರಿಗೂ ಇಷ್ಟು ದಿನ ಕೇಳಲ್ಪಟ್ಟ ವಿಷಯಗಳೇ ಅವ್ರಿಗೆ ಅದು ತಲೆಗೆ ಬರೋದ್ರಿಂದ ನಿಜ ವಾಸ್ತವ ಏನಿದೆ ದೀಕ್ಷೆ ವಿಷಯದಲ್ಲಿ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋ ಹಾಗೆ ಆಗ್ಬಿಟ್ಟಿದೆ. ಆದ್ರೆ ನಿಜವಾಗ್ಲೂ ದೀಕ್ಷೆ ಅಂದ್ರೆ ಅದೊಂದು ದಿವ್ಯಾನುಭವ. ಅದು ಯಾವಾಗ ಸಾಧ್ಯ ಅಂದ್ರೆ ಈ ರೀತಿಯ ಗುರು ಶಿಷ್ಯ ಸಂಬಂಧದಲ್ಲಿ ಆ ಮಟ್ಟಿಗಿನ ಶರಣಾಗತಿ, ಗುರುವಿನಲ್ಲಿ ಅಷ್ಟು ಕೃಪೆ, ಮತ್ತೆ ಅವನಲ್ಲಿ ಯೋಗ ಸಿದ್ಧಿ ಇದಿಷ್ಟೂ ಇದ್ದಾಗ ಮಾತ್ರ ಆ ದೀಕ್ಷೆ ಒಂದು ದೈವಿಕ ಪ್ರಕ್ರಿಯೆ ಆಗೋದಕ್ಕೆ ಸಾಧ್ಯ. ವಿವೇಚಿಸಿದರೆ ತತ್ವವೆಂಬುದು ಮೂಲರಹಿತ. ಗುರು ಉಪದೇಶದಲ್ಲಿ ಮಾತ್ರ ವ್ಯಕ್ತ. ಸಲಹ ನುಡಿಯುತ್ತಾನೆ, ನಿಪುಣರಿಗೆ ಇದು ಗೊತ್ತು, ಇದರಲ್ಲಿಯೇ ಮಹಾಸುಖ ನಂಬು. ಗುರುವಿನ ಉಪದೇಶದಿಂದಲೇ ಸತ್ಯ ಸಿಗೋದಕ್ಕೆ ಸಾಧ್ಯ. ಈ ಮಾತನ್ನು ನಂಬುವಂತ ಸರಹಪಾದ ಹೇಳ್ತಾ ಇದ್ದೇನೆ. ಗುರು ಶಿಷ್ಯ ಸಂಬಂಧ ಅಷ್ಟು ಪವಿತ್ರವಾದ ಸಂಬಂಧ ಅದು. ಹಲವು ಬಗೆಯಲ್ಲಿ ಆಯಾಮಗಳದನ್ನು ನೋಡಬಹುದುತ್ತಾ ಕಳೆದ ಒಂದು ಅರ್ಜುನನ ಸಂವಾದ ಅಂತ ಬಂದಾಗ, ಅರ್ಜುನನ ಪ್ರಶ್ನೆ ಅಂತ ಬಂದಾಗ ಅದರಲ್ಲಿ ಗುರು ಶಿಷ್ಯ ಸಂಬಂಧ ಎಷ್ಟು ವರ್ಸಟೈಲ್ ಆಗಿದೆ, ಎಷ್ಟು ಆಯಾಮಗಳದ್ದು ಒಳಗೊಂಡಿದೆ ಅಂತ ಅದರಲ್ಲೂ ಕೂಡ ಚರ್ಚೆ ಮಾಡಲಾಗಿತ್ತು. ಹಾಗಾಗಿ ಈ ಈ- ಇಲ್ಲಿ ನಾಗಸೇನ 7 ವರ್ಷ ಅಂತ ಹೇಳ್ತಿದ್ದಾನೆ ಅಂತಂದ್ರೆ ಆತ ಮತ್ತೆ ಅವನು ಹೊಸದಾಗಿ ಹೊಸ ಜೀವನವನ್ನ ಶುರು ಮಾಡಿದ್ದಾನೆ. ಮತ್ತೆ ಆತ ಬಾಲಕನಾಗಿದ್ದಾನೆ. ನಾವು ಆಧ್ಯಾತ್ಮದಲ್ಲಿ ನಡೆಯುವುದು ಅಂತಂದ್ರೆ ನಾವೇನೋ ಪ್ರಬುದ್ಧರಾಗ್ಬಿಡೋದು ಅಂತ ಅನ್ಕೊಂಡ್ಬಿಡ್ತೀವಿ, ಅಥವಾ ಎಲ್ರಿಗಿಂತ ಶ್ರೇಷ್ಠರಾಗೋದು, ಉತ್ತಮರಾಗ್ಬಿಡೋದು, ಯಾವುದೋ ಏನೋ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಬಂದ್ಬಿಡೋದು ಅನ್ಕೋತೀವಿ. ಆದ್ರೆ ನಿಜವಾಗ್ಲೂ ಅಧ್ಯಾತ್ಮ ಅಂತಂದ್ರೆ ನಾವು ಮತ್ತೆ ಮುಗ್ಧರಾಗುವುದು. ಅದಕ್ಕೆ ಮರಳ ಸಿದ್ಧ ಅಂತಾರೆ. ಅಂದ್ರೆ ಆತ ಮತ್ತೆ ಮರಳಿದಾನೆ, ತನ್ನ ಮುಗ್ಧತೆಗೆ ಮರಳಿದ್ದಾನೆ, ತನ್ನ ಸಹಜತೆಗೆ ಮರಳಿದ್ದಾನೆ, ತನ್ನ ಇನ್ನಸೆನ್ಸ್ ಅವನಿಗೆ ದಕ್ಕಿದೆ. ಮರಳ ಸಿದ್ಧ ಅಂದ್ರೆ ಆ ಅರ್ಥ. ಇಲ್ಲಿ ಗುಂಡಪ್ಪಂಗೆ ಕೇಳ್ತಾರೆ, 60 ಅರಳು ಮರಳು ಅಂತಾರಲ್ಲ ಏನು ಅಂತ. ಅದಕ್ಕೆ ಬೇಂದ್ರಜ್ಜ ಅಂತಾರೆ, 60 ಅರಳು ಮರಳಲ್ಲ, ಮತ್ತೆ ಅರಳುವುದು ಅಂತ. ಅಂದ್ರೆ ಹೇಗೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹುಟ್ಟಿದಾಗ ನಮ್ಮ ತಲೆ ಕೂದಲು ಅಷ್ಟಿರೋದಿಲ್ಲ, ಕಣ್ಣು ಕರೆಕ್ಟಾಗಿ ಕಾಣಿಸ್ತಿರಲ್ಲ, ಹಲ್ಲುಗಳು ಮೂಡಿರಲ್ಲ, ನಮ್ಮ ಕೈಲಿ ನಡಿಯಕ್ಕಾಗಲ್ಲ, ನಿಸ್ಸಹಾಯಕರಾಗಿರ್ತೀವಿ. ಹಾಗೆ 60 70 80 ವರ್ಷ ಆಗ್ತಾ ಆಗ್ತಾ ಮತ್ತೆ ತಲೆ ಕೂದಲೆಲ್ಲ ಉದುರೋದಕ್ಕೆ ಶುರು ಆಗುತ್ತೆ, ಕಣ್ಣು ಇಂಗೋದಕ್ಕೆ ಶುರು ಆಗುತ್ತೆ, ನಮಗೆ ಮೊದಲಂಗೆ ನಡೆಯೋದಕ್ಕಾಗಲ್ಲ. ಮಕ್ಕಳು ಹೇಗೆ ಹಿಂಗೆ ಅಡ್ಡಡ್ಡ ನಡೀತಾರೋ ಹಾಗೆ 80 60 70 ವರ್ಷದ ಮೇಲೆ ಅವರು ಹಾಗೆ ನಡೀತಿರ್ತಾರೆ. ಮತ್ತೆ ಮಗುವಂತೆ ನಮ್ಮ ದೇಹ ಆ, ನಿಸ್ಸಹಾಯಕವಾಗ್ತಾ ಹೋಗುತ್ತೆ. ಆದರೆ ಮನಸ್ಸು ಮಗುವಿನಂತೆ ಮತ್ತೆ ಮಾಗಬೇಕು. ಇಲ್ಲ ಅಂದ್ರೆ ಹೊರ ಇಲ್ಲ ಅಂದ್ರೆ ಹೊರಗಿನಿಂದ ಮಗು ತರ ಇರ್ತೀವಿ, ಒಳಗಡೆ ನಾವು ಮಗು ಆಗೇ ಇರೋದಿಲ್ಲ. ಆ ಇನ್ನಸೆನ್ಸ್ ನಮ್ಗಿರಲ್ಲ. ಮತ್ತಷ್ಟು ಮಗದಷ್ಟು ನಾಳೆ ಬಗ್ಗೆ, ನಾಳ್ದ್ರ ಬಗ್ಗೆ, ನೆನ್ನೆಗಳ ಬಗ್ಗೆ, ನಾನು ನಂದು ಆಸ್ತಿ ಅಂತಸ್ತು ಇದನ್ನ ಪಾಸನ್ ಮಾಡೋದು ಮತ್ತೊಂದ್ರ ಬಗ್ಗೆನೇ ಇರುತ್ತೆ ಬಿಟ್ರೆ ಮನಸ್ಸು ನಮಗೆ ಮಾಗ್ತಿರೋದಿಲ್ಲ. ಯಯಾತಿ ನಾಟಕದಲ್ಲಿ ತುಂಬಾ ಚೆನ್ನಾಗೊಂದು ಸನ್ನಿವೇಶ ಬರುತ್ತೆ. ಯಯಾತಿಗೆ ತನ್ನ ಮಗ ಯಯಾತಿಯ ಮುಪ್ಪನ್ನ ಮಗ ಸ್ವೀಕರಿಸುವಂತ ಪರಿಸ್ಥಿತಿ ಬರುತ್ತೆ. ಯಯಾತಿಯ ಮುಪ್ಪನ್ನ ಮಗ ಸ್ವೀಕರಿಸ್ತಾನೆ. ಅವನು ಯುವಕ ಇನ್ನು. ಸ್ವೀಕರಿಸ್ತಾನೆ. ಆಗ ಅವನ ಸ್ವಗತಗಳು ತುಂಬಾ ಚೆನ್ನಾಗಿದೆ. ಅವನು ಹೇಳ್ತಾನೆ, ನನ್ನ ಕೈ ಈಗ ನಡುಗ್ತಾ ಇದೆ, ಕಾಲಲ್ಲಿ ಶಕ್ತಿ ಇಲ್ಲ, ಕಣ್ಣೆಲ್ಲ ನನಗೀಗ ಮಂಜಾಗ್ತಾ ಇದೆ, ಒಳಗೆ ನಿಶ್ಶಕ್ತಿ ಕಾಡ್ತಿದೆ. ಇದೆಲ್ಲ ಮುಪ್ಪಿನ ಎಲ್ಲ ಲಕ್ಷಣಗಳು ನನಗೆ ಕಾಣಕ್ ಸಿಗ್ತಾ ಇದೆ. ಆದ್ರೆ ಮನಸ್ಸಿನ್ನು ನನಗೆ ಯುವಕನಾಗಿದೆಯಲ್ಲ, ಮನಸ್ಸು ಒಬ್ಬ ಮುಪ್ಪಿನ ವ್ಯಕ್ತಿಗೆ ಮಾಗಿದ ಮನಸ್ಸಿದೆಯಲ್ಲ, ಆ ಮಾಗಿದ ಮನಸ್ಸು ನನಗೆ ದಕ್ತಿಲ್ವಲ್ಲ, ನನಗೆ ಅದು ಬೇಕಿತ್ತಲ್ಲ, ಅದೇ ಅನುಭವಕ್ಕೆ ಬರ್ತೀವಲ್ಲ. ದೇಹವಷ್ಟೇ ಕೃಶವಾಗಿದೆ, ದೇಹವಷ್ಟೇ ಮುಪ್ಪನ್ನು ಅನುಭವಿಸ್ತಾ ಇದೆ, ಮನಸ್ಸು ಆ ಮಾಗಿದ ಮನಸ್ಸಿನ ಪ್ರಬುದ್ಧತೆ, ಅದರಲ್ಲಿ ಮುಗ್ಧತೆ, ಅದರಲ್ಲಿ ಮಾಗುತನ ಇದು ನನಗೆ ದಕ್ತಾ ಇಲ್ವಲ್ಲ, ಇದು ನನಗೆ ಬೇಕಿತ್ತಲ್ಲ ಅಂತ ಚಡಪಡಿಸ್ತಾನೆ. ತುಂಬಾ ಚೆನ್ನಾಗಿದೆ ಯಯಾತಿ ನಾಟಕ. ಹಾಗೆ ಅದು ಆ ನಮಗೆ ವಯಸ್ಸಿಗೆ ತಕ್ಕಂತೆ ಅನುಭವಗಳ ತಕ್ಕಂತೆ ನನ್ನ ವಿವೇಕ ಮತ್ತೆ ನನ್ನ ವ್ಯಕ್ತಿತ್ವ ಮಾಗ್ತಾ ಹೋಗಬೇಕು, ವಿಕಸನವಾಗ್ತಾ ಹೋಗಬೇಕು, ಮತ್ತಷ್ಟು ನಾವು ಮುಗ್ಧರಾಗ್ತಾ ಹೋಗಬೇಕು. ಇಲ್ಲಿ 7 ವರ್ಷ ಅಂದಾಗ ಆತ ಮತ್ತೆ ಬಾಲಕನಾಗಿದ್ದಾನೆ. ಬಹುಶಃ 7 ವರ್ಷ ಅಂದ್ರೆ ಇನ್ನು 20 ವರ್ಷ ಬಿಟ್ಟು ಮತ್ತೆ ನಾಗಸೇನನ್ ಕೇಳಿದ್ರೆ 7 ವರ್ಷ ಅಂತಾನೆ ಬಹುಶಃ. ಯಾಕೆಂದ್ರೆ ಆ ಮುಗ್ಧತೆಯಲ್ಲೇ ಇಡೀ ಜೀವನವನ್ನ ಕಳಿಯೋದ್ರಿಂದ ನಾಗಸೇನ ಇನ್ನು 20 ವರ್ಷ ಬಿಟ್ಟರು ಬಹುಶಃ 7 ವರ್ಷ ಅಂತಾನೆ. ದೀಕ್ಷೆಯಿಂದ 7 ವರ್ಷ ಬಹುಶಃ ಮುಂದಕ್ಕೆ ಅವನಿಗೆ ಅವನ್ ಲೆಕ್ಕ ಇಡಕ್ ಹೋಗಲ್ಲ. ಯಾಕೆಂದ್ರೆ ದೀಕ್ಷೆಯಾಗಿ 20 ವರ್ಷ ಆಗಿದ್ರು ಅವನಲ್ಲಿ ಆತ್ಮ ಸಾಕ್ಷಾತ್ಕಾರವಿರುವುದರಿಂದ ಅವನು 7ನೇ ವಯಸ್ಸಿಗೆ ನಿಂತ್ಬಿಡ್ತಾನೆ. ಅಂದ್ರೆ ಒಂದು 7 ವರ್ಷದ ಮಗುವಿನ ಮುಗ್ಧತೆ ಏನಿದೆ,
ಆ ಮುಗ್ಧತೆಯಲ್ಲಿ ನೆಲೆ ನಿಂತಿರೋದ್ರಿಂದ ದೀಕ್ಷೆಯಿಂದ 20 ವರ್ಷ ಆದ್ರೂ ಮುಂದಕ್ಕಾತ 7, 8, 9 ಅಂತ ಹೋಗಿ 20 ವರ್ಷ ನಂಗೆ ಇವಾಗ ಅಂತ 50ನೇ ವರ್ಷದಲ್ಲಿ ನಾಗಸೇನ ಹೇಳಲ್ಲ. ಮತ್ತೆ ಅವನು 7 ವರ್ಷ ಅಂತಾನೆ ಹೇಳ್ತಾನೆ. ಬಹುಶಃ ಅವನು ಆ ರೀತಿ ಹೇಳಿದಾಗ ಮಾತ್ರ ಅವ್ನು ನಾಗಸೇನ ಆಗ್ತಾನೆ. ಆಗ ಮಾತ್ರ ಅದು ನಿಜವಾದ ದೀಕ್ಷೆಯ ಫಲ. ಆತನಿಗೆ 7 ವರ್ಷ ಆಯ್ತು ಅಂದ್ರೆ ಮತ್ತೆ 7ಕ್ಕೆ ನಿಂತು ಹೋಗುತ್ತೆ ಅವನ ವಯಸ್ಸು. ಮುಂದಕ್ಕೆ ಅವನಿಗೆ ವಯಸ್ಸು ಬೆಳೆಯೋದಿಲ್ಲ. ಆತ ಬಾಲಕನಾಗಿ ಒಳಗಿಂದ ಬಾಲಕನಾಗಿ ಇರ್ತಾನೆ. ಅದಕ್ಕೆ ನಾವು ನೋಡ್ಬೋದು ಗೋರಖನಾಥನ್ನ ಮೊದಲೆಲ್ಲ ಚಿಕ್ಕ ಹುಡುಗನಾಗಿ ತೋರಿಸೋರು, ಬಾಲಕನಂತೆ ತೋರಿಸೋರು. ಯಾಕೆ ಅಂತಂದ್ರೆ ಅವನು ಆ ವಯಸ್ಸಿನ ಮುಗ್ಧತೆ ಏನಿದೆ, ಆ ಮುಗ್ಧತೆಯನ್ನೇ ಕಾಪಾಡ್ಕೊಂಡಿದ್ದರಿಂದ ಗೋರಖನಾಥನ ಹಳೆಯ ಚಿತ್ರಗಳು ನೋಡಿದಾಗ ಅವನು ಬಾಲಕನಂತಾನೇ ಬಿಂಬಿಸಿದ ಹಲವು ಚಿತ್ರಗಳು ನಮಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವನ ಮುಗ್ಧತೆಯನ್ನು ಹೇಗೆ ತೋರಿಸೋದು? ಅವನು ಯೋಗ ಮಾರ್ಗದಲ್ಲಿ ಆತ್ಮ ಸಾಕ್ಷಾತ್ಕಾರವಾದಾಗ ತನ್ನಲ್ಲಿ ಆದಂತಹ ಮುಗ್ಧತೆ ಏನಿದೆ, ಸಹಜತೆ ಏನಿದೆ, ಸರಳತೆ ಏನಿದೆ, ಮರಳಿದಂತಹ ಮುಗ್ಧತೆಗೆ ಮರಳಿದಂತಹ ಸ್ಥಿತಿಯನ್ನ ಗೋರಖನಾಥನ ಚಿತ್ರವನ್ನ ಬಿಡಿಸುವಾಗ ಹೇಗೆ ವ್ಯಕ್ತಪಡಿಸೋದು? ಅದಕ್ಕೇನ್ ಮಾಡೋದು ಅವನ್ನ ಒಂದು 10-12 ವರ್ಷದ ಹುಡುಗನ ರೀತಿ ಬಾಲಕನಂತೆ ಅವನ್ನ ಪೋರ್ಟ್ರೇ ಮಾಡಕ್ ಶುರು ಮಾಡಿದ್ರು. ಅದ ರೀತಿಯ ನಮಗೆ ಬಾಲ ಗೋರಖನಾಥನ ಚಿತ್ರಗಳು ಸಿಗುತ್ತೆ. ಏನಕ್ಕೆ ಅಂತಂದ್ರೆ ಅವನು ಒಳಗೆ ಸಿದ್ಧಿಸಿದ ಮುಗ್ಧತೆ ಏನಿದೆ ಅದನ್ನ ಆ ದೇಹವನ್ನೇ 7 ವರ್ಷದ ರೀತಿಯ ಹುಡುಗನನ್ನಾಗಿ ಮಾಡಿ ವ್ಯಕ್ತಪಡಿಸೋದಕ್ಕೆ ಆಗಿನ ಚಿತ್ರಕಾರರು ಪ್ರಯತ್ನ ಪಟ್ಟಿದ್ದಾರೆ. ಈ ಮುಗ್ಧತೆ ತುಂಬಾ ಮುಖ್ಯ. ಜ್ಞಾನವನ್ನ ಸಂಪಾದನೆ ಮಾಡಕ್ ಹೋಗಿ ಹಲವಾರು ಜನ ಪಂಡಿತರಾಗೋ ಭರದಲ್ಲಿ ಮುಗ್ಧತೆಯನ್ನ ಕಳ್ಕೊಂಡು ಬಿಡ್ತಾರೆ. ನಿಜವಾಗ್ಲೂ ಆಧ್ಯಾತ್ಮ ಅಂದ್ರೆ ಪಾಂಡಿತ್ಯ ಪಡೆಯೋದಲ್ಲ, ಸೂಪರ್ ನ್ಯಾಚುರಲ್ ಪವರ್ಸ್ ಪಡೆಯೋದಲ್ಲ, ನಾವು ಮತ್ತೆ ಮುಗ್ಧರಾಗುವುದು. ಹಾಗಾಗಿ ಇಲ್ಲೆಲ್ಲ ನಾಗಸೇನ ಮತ್ತೆ ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ವಚನಕಾರರು, ಎಲ್ಲಾ ಕೀರ್ತನಕಾರರು ಕೊನೆಗೆ ಅದನ್ನೇ ಹೇಳ್ತಾ ಹೋಗಿದ್ದು. ಗುರು ಉಪದೇಶದಲ್ಲಿಹುದು ಅಮೃತರಸ ಧಾವಿಸಿ ಪಾವನಗೈಯದವ ಬಹುಶಾಸ್ತ್ರಾರ್ಥ ಮೂರು ಧರೆಯಲ್ಲಿ ಬಾಯಾರಿ ಸಾವನವ ಚಿತ್ತ ಅಚಿತ್ತವ ಪರಿಹರಿಸು ಆಗು ನೀನು ಬಾಲನಂತೆ ಗುರು ವಚನದಲ್ಲಿ ದೃಢ ಭಕ್ತಿ ಇಡು ಸಹಜೋಲ್ಲಾಸವ ಪಡೆವೆಯಂತೆ. ಗುರು ಉಪದೇಶವನ್ನು ಪಡೆದು ಅಮೃತ ರಸವನ್ನ ಪಾನ ಮಾಡದೇ ಇದ್ರೆ ಸುಮ್ಮನೆ ಶಾಸ್ತ್ರಗಳನ್ನ ಓದ್ಕೊಂಡು ಜೀವನ ಹಾಳು ಮಾಡ್ಕೋತಾನಪ್ಪ. ಅದ್ರ ಬದಲು ಚಿತ್ತ ಮತ್ತು ಅಚಿತ್ತವನ್ನ ಪರಿಹರಿಸ್ಕೊಂಡು ಮತ್ತೆ ಬಾಲಕನಾಗುವಂತ ಸರಹಪದ ಹೇಳ್ತಾ ಇದ್ದೇನೆ. ನಾವು ಮತ್ತೆ ಇನ್ನಸೆನ್ಸ್‌ಗೆ ಹೋಗ್ಬೇಕು. ಅದೇ ನಿಜವಾದ ಉದ್ದೇಶ ಆಧ್ಯಾತ್ಮದ್ದು. ನಾವು ಮತ್ತೆ ಮುಗ್ಧತೆಯನ್ನ ಪಡಿಬೇಕು. ಹುಟ್ಟುತ್ತಾ ಪ್ರತಿಯೊಬ್ಬನು ಇನ್ನಸೆಂಟ್ ಆಗಿ ಹುಟ್ಟಿರ್ತಾನೆ. ಆದ್ರೆ ನಮಗೆ ಮಾಹಿತಿ, ಸರ್ವೈವಲ್ಲು, ನಮ್ಗಾಗೋ ಜೀವನ ಅನುಭವಗಳು ಇವೆಲ್ಲ ನಮ್ಮನ್ನ ಬುದ್ಧಿವಂತನಾಗಿ ಮಾಡ್ತಿದೆ ಅನ್ನೋ ಹಂತದಲ್ಲಿ, ಬುದ್ಧಿವಂತರಾಗೋ ನೆಪದಲ್ಲಿ ಮುಗ್ಧತೆಯನ್ನ ಕಳ್ಕೊಳ್ತೀವಿ. ಬುದ್ಧಿವಂತಿಕೆ ಬೇರೆ, ಮುಗ್ಧತೆ ಬೇರೆ. ಮುಗ್ಧನಾಗಿದ್ದ ತಕ್ಷಣ ಬುದ್ಧಿವಂತಿಕೆ ಇಲ್ಲ ಅಂತಲ್ಲ. ಆ ಬುದ್ಧಿವಂತಿಕೆ ನಾನು ನನ್ನದಕ್ಕೆ ಸೀಮಿತವಾದಾಗ ಅದು ಅಹಂಕಾರ ಮತ್ತೆ ಸ್ವಾರ್ಥಕ್ಕೆ ನಿಂತು ಬಿಡುತ್ತೆ. ನಮ್ಮ ಬುದ್ಧಿ ಅದು ಮುಂದಕ್ಕೆ ಬೆಳೆಯೋದಿಲ್ಲ. ಆಗ ಎಷ್ಟು ನಮ್ಮಲ್ಲಿ ಸ್ವಾರ್ಥ ಮತ್ತೆ ಅಹಂಕಾರದ ಸುತ್ತವೇ ಬುದ್ಧಿ ಸುತ್ತುತ್ತಾ ಹೋಗುತ್ತೆ. ಆಗ ನಮ್ಮಲ್ಲಿ ಮುಗ್ಧತೆ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ನಿಸ್ವಾರ್ಥವಾಗಿ ಬುದ್ಧಿಯನ್ನ ಬಳಸಿದಾಗ ನಾನು ಜೀವನವನ್ನು ನಡೆಸೋದಕ್ಕೂ ಸುಲಭ ಆಗುತ್ತೆ. ನನ್ನ ಒಳಗಿನ ಮುಗ್ಧತೆ ಕೊಲ್ಲೋದಕ್ಕೆ ಹೋಗಲ್ಲ. ಮತ್ತು ತಾನಾಗದು ಕ್ಷೀಣಿಸನು ಹೋಗಲ್ಲ. ನನ್ನ ಮುಗ್ಧತೆನೂ ಹಾಗೆ ಉಳ್ಕೊಳ್ಳುತ್ತೆ. ಜೀವನ ಮಾಡಕ್ಕೆ ಬೇಕಿರುವಂತ ಬುದ್ಧಿ ಕೂಡ ಇರುತ್ತೆ. ಇದು ಆಗಬೇಕು ನಮ್ಮಲ್ಲಿ ನಿಸ್ವಾರ್ಥ ಮನೋಭಾವ ಬರಬೇಕಾಗತ್ತೆ. ಅಹಂಕಾರ ಕ್ಷೀಣಿಸಿ ಹೋಗ್ಬೇಕಾಗತ್ತೆ. ಆಗಿದ್ದಾಗ ಮಾತ್ರ ನಾವು ಜೀವನವನ್ನು ನಮ್ಮ ಬುದ್ಧಿಯನ್ನು ಬಳಸ್ಕೊಂಡು ಸರ್ವೈವ್ ಆಗ್ತಿರ್ಬೋದು. ಅದರ ಜೊತೆಗೆ ದಿವ್ಯಾನುಭವ ಆ ಗುರು ಮಾರ್ಗದಲ್ಲಿ ನಡೆದು ಆತ್ಮ ಸಾಕ್ಷಾತ್ಕಾರ, ಸತ್ಯ ದರ್ಶನ, ಕೈವಲ್ಯ ಅದಕ್ಕೇನಾದ್ರು ಕರೆಯೋಣ. ಅಂತಹ ಅನುಭವದಲ್ಲಿ ನಾವು ಮತ್ತೆ ಮಗುವಾಗ್ತಾ ಹೋಗ್ಬೋದು. ನಾವು ಎಷ್ಟು ಇನ್ನಸೆಂಟ್ ಆಗ್ತಾ ಹೋಗ್ತೀವೋ ಅಷ್ಟೇ ಸತ್ಯಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ. ಬಾಲಕನೇ ಚಿತ್ಸಮೇಳವ ಕೇಳು ಹೃದಯ ಗ್ರಂಥಿಯೆಂದದ ಹೇಳುವರು ಕಾದಿರದ ಕಬ್ಬಿಣ ದಂತದನ್ಯೋನ್ಯ ಸ್ಥೂಲ ಜಡತೆಯ ಚಿತ್ತಿನಲ್ಲಿ ನಿರಾಳ ನಿಜವ ಸ್ಥೂಲ ಚಿತ್ತದ ತಾಳೆ ಹಮ್ಮನು ವ್ಯಾವಹಾರಿಕ ಜೀವನವೆನಿಸುವನು. ಇಲ್ಲೂ ಕೂಡ ಮಹಿಲಿಂಗರಂಗ ಹೃದಯಗಂತಿ ಹಲವಾರು ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಈ ಮುಕ್ತಕವನ್ನು ಯಾಕೆ ತಗೊಂಡೆ ಅಂದ್ರೆ ಅಲ್ಲಿ ಆತ ಬಾಲಕನೇ ಚಿತ್ಸಮೇಳವ ಕೇಳು ಅಂತ. ಇಲ್ಲಿ ಬಾಲಕನೇ ಅಂತಂದ್ರೆ ಬಾಲಕ ಅಂದ್ರೆ ಯಾರು? ತನ್ನ ಶಿಷ್ಯ. ಅವನು ದೀಕ್ಷೆಯಾಗಿದೆ. ಹಾಗಾಗಿ ಅವನಿನ್ನು 2 ವರ್ಷ 3ನೇ ವರ್ಷದಲ್ಲಿ ಇದ್ದಾನೆ. ಹಾಗಾಗಿ ಅವನ್ನ ಬಾಲಕ ಅಂತ ಇಲ್ಲಿ ಅಡ್ರೆಸ್ ಮಾಡ್ತಿದ್ದಾನೆ. ಒಂದು ಮೊದಲೇ ಹೇಳ್ದಂಗೆ ಇದು ಗುರು ಶಿಷ್ಯ ಸಂಬಂಧ, ತಂದೆ ಮಗನ ಸಂಬಂಧವು ಆದ್ರಿಂದ ಅಲ್ಲಿ ಬಾಲಕ ಮಗ ಅಂತಾನು ಸಂಬೋಧಿಸ್ತಾ ಇದ್ದಾನೆ. ಮತ್ತೆ ದೀಕ್ಷೆ ಆದ್ರಿಂದ ಈಗಿನ್ನು ಹೊಸ ಜನ್ಮ ತಾಳಿರೋದ್ರಿಂದ ಆಗಿನ್ನು 1 ವರ್ಷ 2 ವರ್ಷ ಇರ್ಬೋದು. ಹಾಗಾಗಿ ಬಾಲಕನೇ ಅಂತ
ಅಡ್ರೆಸ್ ಮಾಡ್ತಾನೆ. ಮಹಿಳಿಂಗ ರಂಗ ಹಲವಾರು ಕಡೆ ಅವನು ಬಾಲಕ, ಮಗನೇ ಅಂತೆಲ್ಲ ಅಡ್ರೆಸ್ ಮಾಡ್ತಾನೆ. ಅನುಭವ ಅಮೃತ ಸಾರ ಅಂತ ತುಂಬಾ ಅದ್ಭುತವಾದ ಕೃತಿ ಕನ್ನಡದಲ್ಲಿ ರಚನೆ ಆಗಿರುವಂಥದ್ದು. ಇಲ್ಲೂ ಕೂಡ ಬಾಲಕನೇ ಅಂತ ಮಹಿಳಿಂಗ ರಂಗ ಅಡ್ರೆಸ್ ಮಾಡ್ತಾನೆ. ಸಹಜವಾಗಿರುವುದು ಹೇಗೆಂದು ಮಕ್ಕಳು ಯೋಚಿಸಿ ನಡೆದುಕೊಳ್ಳುವುದಿಲ್ಲ. ಮಕ್ಕಳಿಗೆ ಸಹಜವನ್ನು ವಿವರಿಸುವವರು ಮೂರ್ಖರಷ್ಟೆ. ಸರಹಪಾದ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ಅಂತೆ ಇವಾಗ ಮುಗ್ಧತೆಯಿಂದ ಇರಬೇಕು ನಾವು ಮತ್ತೆ ಬಾಲಕರಾಗಬೇಕು ಅಂತ. ಬಾಲಕನಾಗಿರೋದು ಹೇಗೆ ಅಂತ ನಮ್ಮಲ್ಲಿ ಪ್ರಶ್ನೆ ಮೂಡೋದು ಸಹಜ. ಅದನ್ನ ಸರಹಪಾದ ಅದನ್ನ ಕ್ಲಾರಿಫೈ ಮಾಡ್ತಾನೆ. ಮಕ್ಳಿಗೆ ಹೇಳ್ಕೊಡ್ಬೇಕಿಲ್ಲ. ಹೇಗೆ ನಾವು ಮಕ್ಕಳಾಗಿರ್ಬೇಕು, ಮುಗ್ಧರಾಗಿರ್ಬೇಕು ಅದು ಅವರ ಸಹಜತೆ. ನಾವು ತಾನಾಗೆ ಯೋಗ ಮಾರ್ಗದಲ್ಲಿ ನಡೆಯುತ್ತಾ, ಗುರು ಉಪದೇಶದಲ್ಲಿ ನಡೀತಿದ್ದಾಗ, ನಾವು ತಾನಾಗೆ ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಹೋಗುವಾಗ, ಅಹಂಕಾರದಿಂದ ನಿರಹಂಕಾರದ ಕಡೆಗೆ ಹೋಗುವಾಗ, ಅದು ತಾನಾಗೆ ದತ್ತ ಹೋಗುತ್ತೆ. ಆ ಪ್ರಯತ್ನದಲ್ಲಿ ನಾವಿರಬೇಕು. ನಾವು ಮಕ್ಕಳನ್ನ ನೋಡಿ ಕಲಿಬೇಕು. ನಾವು ಮಕ್ಕಳಿಗೆ ಹೇಳ್ಕೊಡಕ್ ಹೋಗ್ತಿರ್ತೀವಿ. ಹೇಳ್ಕೊಡಬೇಕು. ಅವ್ರಿಗೂ ಸರ್ವೈವಲ್ದು, ಮತ್ತೊಂದು ಯಾವ್ದು ಸರಿ, ಯಾವ್ದು ತಪ್ಪು, ವಿವೇಚನೆಯನ್ನು ನೀಡುವುದರ ಜೊತೆಗೆ, ಮಕ್ಕಳಲ್ಲಿ ಮುಗ್ಧತೆ ಯಾವ ರೀತಿ ಇದೆ, ಇದು ನಾವು ಮತ್ತೆ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ಮಕ್ಕಳಿಂದ ನಾವು ಕಲಿತಾ ಹೋಗ್ಬೋದು. ಆಗ ನಾವು ಮುಗ್ಧರಾಗಿ ಹೋಗೋದಿಕ್ಕೆ ರೆಫರೆನ್ಸ್ ಇದೆ ಅಂತಂದ್ರೆ, ಅದು ಮಕ್ಕಳನ್ನ ಕಣ್ಮುಂದೆನೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವರನ್ನ ನೋಡಿ ನಾವು ಕಲಿಬಹುದು. ಮಕ್ಕಳಿಗೆ ಸಹಜತೆನೇ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಮುಗ್ಧತೆ ಅವರಲ್ಲಿ ಸಹಜವಾಗಿ ಇದೆ. ಅಂತಹ ಸಹಜವಾಗಿ ಇರುವ ಮುಗ್ಧತೆ ನಮ್ಮಲ್ಲೂ ಒಂದು ಕಾಲದಲ್ಲಿತ್ತು. ನಾವದನ್ನ ಸ್ವಾರ್ಥ ಮತ್ತೆ ಅಹಂಕಾರದ ಬಲೆಯಲ್ಲೇ ನಮ್ಮ ಬುದ್ಧಿಯನ್ನು ಇಟ್ಟಾಗ, ಆ ಒಂದು ಬಾಲ್ಯ, ಆ ಮುಗ್ಧತ್ವ ತಾನೇ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಯ್ತು. ಅದನ್ನ ಮತ್ತೆ ಪಡೆದುಕೊಳ್ಳುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ಬೇಕು. ಈ ಮುಗ್ಧತೆ ತುಂಬಾ ಮುಖ್ಯ. ಅದಕ್ಕೆ ಜೀಸಸ್ ಕ್ರೈಸ್ಟು ತುಂಬಾ ಚೆನ್ನಾಗಿ ಹೇಳ್ತಾನೆ. "ಹೂಎವರ್ ಡಸ್ ನಾಟ್ ರಿಸೀವ್ ದ ಕಿಂಗ್ಡಮ್ ಆಫ್ ಗಾಡ್ ಲೈಕ್ ಎ ಚೈಲ್ಡ್ ಶಾಲ್ ನಾಟ್ ಎಂಟರ್ ಇಟ್." ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ಯಾರು ಮಕ್ಕಳ ರೀತಿ ಇರ್ತಾರೋ ಅವ್ರಿಗೆ ಮಾತ್ರ ಅವಕಾಶನಪ್ಪ ಕಿಂಗ್ಡಮ್ ಆಫ್ ಹೆವೆನ್ ಅಂದ್ರೆ ಹ್ಮ್, ಭಗವಂತನ ಲೋಕ, ಸತ್ಯಲೋಕ, ದೇವಲೋಕ ಏನ್ ಬೇಕಾದ್ರೂ ಕರೀಣ ಅದನ್ನ. ಭಗವಂತನಲ್ಲಿಗೆ ಹೋಗುವುದಕ್ಕೆ ನಾವು ಮಕ್ಕಳ ರೀತಿ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಪ್ರವೇಶವೇ ಇಲ್ಲ. ಅಂದ್ರೆ ನಾವು ಮುಗ್ಧರಾಗಿದ್ದಾಗ ಮಾತ್ರ ಸಾಧ್ಯ. ನಮ್ಮಲ್ಲಿ ಮುಗ್ಧತೆ ಮೂಡಿಲ್ಲ ಅಂತಂದ್ರೆ ನಾವು ಭಗವಂತನಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಜೀಸಸ್ ಕ್ರೈಸ್ಟ್ ತುಂಬಾ ಚೆನ್ನಾಗಿ ಹೇಳ್ತಾನೆ. ಇನ್ನೂ ಒಂದ್ ಕಡೆ ಬೈಬಲಲ್ಲಿ ಆ ಉಲ್ಲೇಖ ಬರುತ್ತೆ. ಬಟ್ ವೆನ್ ಜೀಸಸ್ saw it, he was indignant and said to them, let the children come to me, do not hinder them, for to such belongs the kingdom of God. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಮಕ್ಕಳಿಗೆ ಬರ್ತಿರ್ಬೇಕಾದ್ರೆ ತಡೆದ್ರಂತೆ. ಇಲ್ಲಪ್ಪ ಮಕ್ಕಳನ್ನ ತಡಿಬೇಡಿ. ಅವರೇ ಸ್ವರ್ಗಕ್ಕೆ ಹೋಗುವಂಥವ್ರು, ಭಗವಂತನಕ್ಕೆ ಹೋಗುವಂಥವ್ರು. ತಡಿಬೇಡಪ್ಪ, ಅವ್ರನ್ನ ನೋಡಿ ಕಲೀರಿ ಅಂತ ಜೀಸಸ್ಸು ಮತ್ತೆ ಮುಗ್ಧರಾಗುವುದರ ಹೇಳ್ಕೊಡೋದಕ್ಕೆ ಮಕ್ಕಳನ್ನೇ ಉಪಮೇಯವಾಗಿ, ಉದಾಹರಣೆಯಾಗಿ ಬಳಸ್ತಾನೆ. ಆ ರೀತಿ ನಾವೆಲ್ಲರೂ ಮತ್ತೆ ಮರಳಿ ಸಿದ್ಧರಾಗೋಣ. 60 ಮುಂಚೆನೆ ಮತ್ತೆ ಅರಳು ಮರಳಾಗದೆ ಮರಳಿ ಅರಳೋಣ. ಮತ್ತೆ ಮಕ್ಕಳಾಗೋಣ. ಮತ್ತೆ ನಲಿಯೋಣ. ನಮಗೂ ನಾಗಸೇನನಂತೆ ಎಷ್ಟು ವರ್ಷ ಅಂತ ಕೇಳಿದಾಗ 7 ವರ್ಷ ಅಂತ ಹೇಳುವಂತಹ ಒಂದು ಸ್ಥಿತಿ ಬರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.